ಅದು ಅಕ್ಕಿ ಚೀಲ ಉಂಟಲ್ಲ ಅದು ಸಹ ಗಿಫ್ಟ್ ಕಾರ್ಡಲ್ಲಿ ತಂದದ್ದು ಉಂಟ. ಅಲ್ಲ ಮಾರೈತಿ, ಈ ಅಕ್ಕಿ ಗೋಧಿ ಜೋಳಕ್ಕೆ ರೇಟ್ ಎಷ್ಟಾಗಿದೆ ಗೊತ್ತುಂಟ ನಿಮಗೆ? ಗೋಧಿ ಜೋಳಕ್ಕೆ ಇನ್ನು ಚಿಕನ್ ಮಟನ್ ರೇಟ್ ಕೇಳಿದ್ರೆ ಎಲ್ಲ ಬರ್ತದೆ. 2 ವರ್ಷಕ್ಕೆ ಇವ ಬಿರಿಯಾನಿ ತಿಂದು ಇವತ್ತೇನಲ್ಲ ಪಾಡೆ ತೆಗೀದು. ಮೊಟ್ಟೆ ತಗೊಳ್ಳಿಕ್ಕೆ ದುಡ್ಡಿಲ್ಲ, ಇನ್ನು ಚಿಕನ್ ಮಟನ್ಗೆ ಎಲ್ಲಿ ಹೋಗುವ ಮಾರೈತಿ? ಆಯ್ತು ಬಿಡು. ಅವ ಮ್ಯಾನೇಜರ್ ಇದ್ದಾನಲ್ಲ, ಬಳಿಕ ಹರಿವಾಗಿ ಕಿಂಚಿಕೊಂಡು ಈ ಸಾಮಾನೆಲ್ಲ ಕಿತ್ತುಕೊಳ್ಳಿಕ್ಕೆ ನೋಡ್ತಿದ್ದ ಅಂತ. ಚಲೋ ಕೆಲಸ ಮಾಡೋಣ. ಯಾಕೆ ನಿನ್ನ ಹಂಗ ಬಿಟ್ಟಾನ? ನಾ ಹೋಗಿ ಕಳಿಸ್ತೀನಿ. ಅವ ಎಂತ ಹೊಡೆಯುದು? ನಾವೆಲ್ಲ ಹೊರದು ಚಿಪ್ಪಂಚೂರು ಮಾಡಿ ಒಣಗ್ಲಿಕ್ಕೆ ಹಾಕಿ ಬಂದಿದ್ದೇವೆ. ಬಿಟ್ರಿಯಾ? ನಾನು ಇದ್ದಿದ್ರೆ ನಾನು ನನ್ನ ಕುದ್ದೆ ಬಿಡ್ತಿದ್ದೆ. ಸಾಮಾನು ತಗೋ. ಅವ ಹೇಳ್ತಿದ್ದ ನಮ್ಮ ಮಾರ್ಕೆಟ್ ನಮ್ಮ ಸಾಮಾನು, ನಮಗೆ ಬೇಕಾದಷ್ಟು ರೇಟ್ ನಾವು ಫಿಕ್ಸ್ ಮಾಡ್ತೇವೆ ಅಂತ. ಅಷ್ಟೊತ್ತಿಗೆ ಬಂದು ನೋಡು ನಮ್ಮ ನಿಂಗಿ. ಅದೇ ಆಚೆ ಬಿದ್ದು ನಿಂಗಿ ಅದೇ ಮಾಡತಿ ಕಂಬಳದ ಕೋಣದಾಗಿ ಕೊಂಡ ಮಾತ್ರ ಬಿಡಿ. ಅದೇಯಾ ಸೆರೆ ಹಾರಿಸಿಕೊಂಡು ಬ್ಯಾಗಲ್ಲಿ ಸುತ್ತಿಗೆ ಇಟ್ಟುಕೊಂಡು ಓಡಾಡ್ತಿದ್ದಾಳಲ್ಲ, ಅವಳು ಹಿಂದೆ ನಿಂತುಕೊಂಡು ಹೋಗ್ತಿದ್ದಲ್ಲ. ಇದನ್ನೆಲ್ಲ ದುಡ್ಡು ಕೊಡದೆ ಹಾಗೆ ತಗೊಂಡು ಹೋಗ್ತೇನೆ, ಎಂತ ಕಿತ್ತುಕೊಂಡೆ ಕಿತ್ತುಕೋ ಅಂತ. ಪಾಪ ಮಾರೈತಿ, ಆ ಮ್ಯಾನೇಜರ್ಗೆ ಮುಖ ನೋಡ್ಬೇಕಿತ್ತ. ನಿಮಗೆಂತ ಮಂಡ್ಯ ಸಮಯ ಇಲ್ಲ ಅಂತ ಹೇಳಿ ಓನರಿಗೆ ಫೋನ್ ಮಾಡ್ಲಿಕ್ಕೆ ಅಂತ ಕೌಂಟರ್ ಹತ್ರ ಹೋದ. ಅಷ್ಟೊತ್ತಿಗೆ ನಮ್ಮ ನಿಂಗೆ ಹಾರಿ ಸುತ್ತಿಗೆ ಫೋನ್ ಅಂತ ಫೋನ್ ಮಾಡ್ತೇನೆ ಆಯ್ತಲ್ಲಿ ಬೆನ್ನಿಗೆ ಇದೆಲ್ಲ ಹೆಂಗಸು ಮಾರಿ ಅಂತ ಹೇಳಿ ಮ್ಯಾನೇಜರ್ ತೆಗೆದು ನೋಡಿದ. ನಿಮ್ಗೆ ಈ ಟೇಬಲ್ ಮೇಲಿಂದ ಕೆಳಗೆ ಅಕ್ಕಿ ಚೀಲ ಬಿದ್ದ ಹಾಗೆ ಬಿದ್ದು. ಅಯ್ಯ ಪಾಪ, ಹೇಳ್ಕೊಂಡ ಬಿಟ್ಟಿರ್ಬೇಕಿ. ಅಷ್ಟೊತ್ತಿಗೆ ಅಲ್ಲಿದ್ದ ಹೆಂಗಸು ಶುರು ಮಾಡಿದ್ರು ನೋಡು, ಎಂತ ಗರ್ಭಿಣಿ ಹೆಂಗಸನ ಹೊಟ್ಟೆ ಮುಟ್ಟಲಿಕ್ಕೆ ಬರ್ತೇನೆ ನೀನು, ಹೊಟ್ಟೆಲಿದ್ದ ಮಗು ಎಂತಾರಾದ್ರೆ ಅಂತ ಹೇಳಿ ಕೋಳಿಯನ್ನು ಸ್ಕಿನ್ ಔಟ್ ಮಾಡಿದಾಗೆ ಮಾಂಸ ಸುಲಿದು ಹರಿದಾಕಿದ್ರು. ಹರಿದ್ರೆ ಅಲ್ಲ ಇವರೆಲ್ಲ ಹರೆ ಮುಂದೆ ನೀ ಏನ್ ಮಾಡಕತ್ತೀವಿ? ನಾನ್ ಸಹ ಬೈದೆ. ಏನಂತ ನಾಯಿ 3 ಕಾಸಿನ ಮಂಡ್ಯ ಸಮಯ ನಿಂದೆ. ನಿನ್ ಭಯ ನಾನಾಗಿದ್ರೆ ಅವನ ಮಗುಳಿ ಮೇಲೆ ನಿಂಗೆ ಸುತ್ತಿ ಗೊತ್ತೇ. ನಾವೆಲ್ಲ ಎಷ್ಟು ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ ಅಷ್ಟು ಕೊಡ್ತೀವಿ ಆಯ್ತಾ. ಆದ್ರೆ ಹೆಂಗಸಿದ್ದಾರಲ್ಲ ಎಂತ ಹೇಳುದು, 1 ರೂಪಾಯಿ ಸಹ ಸಿಗಬಂದಿಲ್ಲ. ಹೇಳುವ 1 ರೂಪಾಯಿನೂ ಕೊಡ್ಲಿಲ್ಲ. ಅಷ್ಟೊತ್ತಿಗೆ ಹೊರಗಿಂದ ಮೊಬೈಲ್ ಹೊಡೆದು ನೋಡು, ಪೊಲೀಸ್ ಪೊಲೀಸ್ ಅಂತ ಹೇಳಿ ಹೆಂಗಸರೆಲ್ಲ ಸೀರೆ ಎತ್ತಿ ಸೊಂಟಕ್ಕೆ ಸಿಕ್ಕಿದಷ್ಟು ಸಾಮಾನು ಇಟ್ಕೊಂಡು ಸೀದಾ ಹೊರಗೆ ಬಂದು ನೋಡ್ತೇವೆ ಯಾರೋ 3 ಕಾಸಿನ ಸಿಕ್ಕಲಿಕ್ಕೆ ಬೇಗ ಹೊಡೆದರು ಅಂತ. ಹೊರಗೆ ಬಂದ ಕೂಡಲೇ ಆ ಗಂಡಸರು ನಿಮ್ಮೊಟ್ಟಿಗೆ ನಾವು ಸಹ ಹೋರಾಟಕ್ಕೆ ನಿಲ್ತೇವೆ ಅಂತ ಹೇಳಿ ಅರ್ಧ ಸಾಮಾನು ಕಿತ್ತುಕೊಂಡು ಗಂಡಸರು ಹಂಗ ಮಾಡಿದ್ರ ನನ್ನ ಹಾಗೆ. ಆದ್ರೂ ನೀವು ಇಷ್ಟಕ್ಕೆ ನೋಡು, ಎಷ್ಟು ಜನ ಗೊತ್ತುಂಟ, ನಮ್ಮ ಊರಿನ ಜಾತ್ರೆಯಲ್ಲಿ ಸಹ ಅಷ್ಟು ಜನ ಇರ್ಲಿಕ್ಕಿಲ್ಲ. ಅವ್ರು ಬಂದವರು ಎಂತ ಮಾಡ್ಬೇಕು ಅಂತ ಗೊತ್ತಾಗದೆ ನಮ್ಮ ಮುಖ ನೋಡ್ತಾ ನಿಂತು ಇಲ್ಲೇ ಹೋರಾಟ ನಡೆದಿದೆ ಅಂತ ಹೇಳಿ ಲಾಟಿ ಬಂದು ಟಿಯರ್ ಗ್ಯಾಸ್ ಎಲ್ಲ ಇಟ್ಕೊಂಡು ಬಂದರು. ನಾವು ನೋಡಿದ್ರೆ ವ್ಯಾಪಾರ ಮಾಡಿ ಚೀಲ ಇಟ್ಕೊಂಡು ನಿಂತಿದ್ದೇವೆ. ಅವ್ರು ನಮ್ಮನ್ನು ನೋಡಿದ್ರು, ನಾವು ಅವ್ರನ್ನ ನೋಡಿದ್ರು, ನಾವು ಅವ್ರನ್ನ ನೋಡಿದ್ರು, ಅವ್ರು ನಮ್ಮನ್ನು ನೋಡಿದ್ರು. ಆಮೇಲೆ ಪೊಲೀಸರು ಒಳಗೋದು, ನಾವು ಚಿನ್ನ ಹೊರಗೆ ಬಂದ್ವಿ. ಅಂಕು ಇಂಕು ದೀಪಾವಳಿ ಮಾಡಿ ಬಂದ್ರೆ ಬೇಕಾಗಿತ್ತಲ್ಲ. ಆಯ್ತಿದ್ರ ನನ್ನ ಗಂಡ ಬಂದಕ್ಕೆ ಚಟ್ನಿ ಬನ್ನೇನಾದ್ರೂ ತರ್ತೀನಿ. ಆದ್ರೂ ನನಗೆ ಇವತ್ತು ಖುಷಿ ಆಗ್ತುಂಟು ನೋಡು, ನಾವೆಂತದ್ದು ಸಾಧಿಸಿದ್ದೇವೆ ಅಂತಲ್ಲ, ನಾವೆಲ್ಲ ಇವತ್ತು ಒಗ್ಗಟ್ಟಾಗಿದ್ವಲ್ಲ ಅದಕ್ಕೆ. ಹೆಂಗಸರು ಗಂಡಸರು ಎಲ್ಲರೂ ಸೇರಿ ಆಳುವವರ ವಿರುದ್ಧ ತಿರುಗಿ ನಿಂತಿದ್ವಲ್ಲ ಅದಕ್ಕೆ. ಹೋಗಿದ್ರೆ ಬಾಯಿಗೆ ಬಂದಿರ್ಬೇಕಾದ್ರು ಜೀವ ಅಲ್ಲ. ನಿನ್ನ ಗಂಡಗೆ ಹೇಳ್ತಿ ಮೊದಲ ಪಿಸಿಲ್ ಬಂದ. ನಾನು ಅವನಿಗೊಂದು ಚಂದದ ಕಥೆ ಹೇಳ್ತೇನೆ. ಅಂತದೇನು ಹೇಳ್ತಿ? ಮಠಕ್ಕೆ ಹೋಗಿದ್ದಂತೆ ನಂತರ ಅದು ಚರ್ಚೆ ಸಿಗಿದು ಹೇಳಿದ್ರೆ ಹಾಗೆ ಗೊತ್ತಲ್ಲ. ಹೌದು ಮಾರೈತಿ, ಎಂತ ಹೇಳ್ದು ಅವನಿಗೆ? ಬಾಯಿ ಬಿಟ್ರೆ ಲಾ ಅಂಡ್ ಆರ್ಡರ್ ಅಂತೇಳಿ ಲಾಟಿ ಎತ್ತಿಕೊಂಡು ಬರ್ತಾನ ಅವನು. ಅಲ್ಲ, ಅವ ಕೊಡೋ ದುಡ್ಡು ಅವನ ಕುಂಡೆ ತೊಳಿಲಿಕ್ಕೆ ಸಾಲುದಿಲ್ಲ. ಇನ್ನು ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಗ್ಯಾಸ್ ಬಿಲ್ಲು, ಮನೆ ಬಾಡಿಗೆ ಬಿಡು, ಅದ್ರ ಬಗ್ಗೆ ತಲೆ ಬಿಸಿ ಇಲ್ಲ ನನಗೆ. ಕಟ್ಟಿ 5 ತಿಂಗಳಾಯ್ತು ಮಾರೈತಿ. ನಂತೂ ಅದೋ ಹಳೆ ಬರೀ. ಆದ್ರೂ ನನ್ನಲ್ಲಿರ್ಬೇಕಾಗಿತ್ತು.
ನಾ ಇದ್ದಿದ್ರ ನನ್ನ ಗಂಡ ನನ್ನ ಜೊತೆ ಚಡ್ಡಿ ಮನೇನಾದ್ರೂ ತರ್ತಿದ್ವಿ. ಅದ್ರದ್ದು ಚಡ್ಡಿ ಅದು ಚಿಂದಾಗಿತ್ತ, ಅದನ್ನ ಹಾಕೊಂಡು ತಿರ್ಗಾಡ್ತಿದ್ದೆ. ಅದಕ್ಕೆ ಎಂತಂತೆ ಬೇಕಾಗಿದ್ರಲ್ಲಿ ಅರ್ಧ ಸಾಮಾನು ನೀವು ತಗೊಳ್ಳೋದು. ಇಷ್ಟೆಲ್ಲ ಇಡ್ಲಿಕ್ಕೆ ನಮ್ಮ ಮನೇಲಿ ಸಹ ಜಾಗ ಇಲ್ಲ ಅಂತ. ಈಗ ಬಾ ಒಳಗೆ ಹೋಗುವ. ನೋಡಮ್ಮ, ನನ್ನ ಗಂಡ ಮೊದಲು ಖುಷಿ ಕೇಳ್ತದನ, ಅವ್ನು ಗೊತ್ತಾಗ್ದಂಗೆ ಎಲ್ಲಿ ಮುಚ್ಚಿಡ್ಲಿದ್ನ. ಅದ್ರಾಗೂ ನನ್ನ ಹತ್ತಿರ ರೊಕ್ಕನೂ ಇಲ್ಲಿ ಬಿಡ್ಬೇ ನೀನು ಕೊಡಾಕ. ಮರಲು ಬೇಡ ಆಯ್ತಾ? ನೀ ನನ್ನ ಫ್ರೆಂಡ್ ಎಲ್ಲ ಮಾರೈತಿ. ನಿಮಗೆ ಎಷ್ಟು ಕೊಡ್ಲಿಕ್ಕೆ ಆಗ್ತದೆ ಅಷ್ಟು ಕೊಡಿ. ಮತ್ತೆ ಯಾವಾಗ ಆಗ್ತದೆ ಆಗ ಕೊಟ್ಟರೆ ಸಾಕು. ಈಗ ಬಾ ಒಳಗೆ ಹೋಗುವ. ಹಂಗಂತೀನಿ ಹಂಗಾಗಿ ನೋಡು. ಆದ್ರೂ ನನ್ನ ಗಂಡನ ಬಗ್ಗೆ ನಿನ್ಗೆ ಗೊತ್ತಿಲ್ಲ. ಮಾತಿದ್ದ ಹೊರಗಂಗಾಡ್ತೀನಿ ಅಂತಾರ. ಅದ್ರಾಗ ಇದು ಎಲ್ಲ ಕರ್ಕೊಂಡು ಬಂದಿದ್ದು ಅಂತ ಗೊತ್ತಾದ್ರೆ ಬಡಿ. ನನ್ನ ಗಂಡ ಕಷ್ಟ ಮಾರೈತಿ. ಅದಕ್ಕೆ ಮಕ್ಕಳಿಗೆ ಸಾಯಿಸ್ತಾನೆ. ನನ್ನ ಮುಖಕ್ಕೆ ಮಸಿ ಬೆಳಿತಾಳೆ. ನನ್ನನ್ನು ಕಾಲ ಮೇಲೆ ಏನ್ ಇಟ್ಟಿರ್ತೇನೆ. ನಾನು ಎಲ್ಲಿ ಬೇಕಾದ್ರಲ್ಲಿ ಸರಿ ಎತ್ಕೊಂಡು ಓಡಾಡ್ತಿರ್ತೇನೆ. ನನ್ನನ್ನು ತಕ್ಕಬೇಕಾಗ್ತಿರ್ತೇನೆ. ಅದಕ್ಕೆ ಬದುಕು ಹಾಕುತ್ತಿಲ್ಲ. ನಾ ಬಡವ ಇರ್ಬೋದು, ಅದು ಪ್ರಾಮಾಣಿಕ. ವಟ 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 ಅಂತ ಹೇಳಿ ಬದುಕಿರುವಂತ ಸಾಯಿಸ್ತಾನೆ. ಮೂರು ಕಷ್ಟ ಎಲ್ಲ ಹೇಳ್ತೇನೆ. ಇಲ್ಲಿ ನೋಡ ಹೇಳಿ, ವೆಲ್ನೆಸ್ ಕ್ರೀಮ್ ಪೌಡರ್ ಫಾರ್ ಡಾಗ್ಸ್ ಅಂಡ್ ಕ್ಯಾಟ್ಸ್. ನಾಯಿ ತಿಂಡಿ homogenized for the beefy flavor that can't resist. ಅಯ್ಯ, ನಿಮ್ಮ ಮನೆಗೆಲ್ಲ ನಾಯಿ? ನಮ್ಮನೆ ನಾಯಿ ಇಲ್ಲ. ಫ್ರೀ ಸಿಕ್ಕಿತು ಹೇಳಿ ಅರ್ಜೆಂಟಲ್ಲೆಲ್ಲ ತಕೊಂಡು ಬಂದರೆ ನಾನು. ಇದು ನೋಡ, ಹುಣಸೆ ಬೀಜದ ಹಿಟ್ಟಂತೆ. Bird floor for a pigeon. ಇದೇನ ಇದು? ಅದಕ್ಕೆ ಹೇಳಿದಂಗೈತಿ. ಇದು ಯಾವುದಕ್ಕಿಂತ ದುಡ್ಡು ಕೊಟ್ಟಿಲ್ಲ ಅಂತ ಎಲ್ಲ ಸೀದಾ ತುಂಬಿಕೊಂಡು ಬಂದಿದ್ದೇನೆ ನಾನು. ಇದು ನೋಡ, ಮುಲ ಮುಲ ಫ್ರೋಜನ್ ರ್ಯಾಬಿಟ್ ಫೇಸ್. ಮೊಲದ ತಲೆ ಹೇಳ್ತೀರಾ? ಏನಂದಿ? ಮೊಲದ ತಲೆ? ಹೌದು ನೋಡಿ, ಈ ಹೊಲಸೆಲ್ಲ ತಗೊಂಡು ನನ್ನ ಕಣ್ಣು ತಿನ್ಸತಿ. ಏನಂದಿದ್ದು ಬಿಡು, ನನ್ನ ಗಂಡನಿಗಾಯ್ತು. ನೀ ಉಳಿದದ್ದು ತಗೊಂಡೋಗಾಯ್ತಾ? ನಾವು ಇಲ್ವಾ ಪೊಲೀಸರು ಬಂದು ಮನೆ ಹೊಕ್ಕ ಮೆಟ್ಟಾಗ್ತಿದ್ರೆ ಏನ್ ಮಾಡೋದು? ಅಲ್ಲ, ನೀ ಎಂತ ಅನ್ಕೊಳ್ಳೋದು? ಇಡೀ ಓಣಿಯಲ್ಲಿ ಬರೀ ನಮ್ಮಿಬ್ಬರದೇ ಮನೆ ಇರ್ತಾವ. ನೀನ್ ಹೇಗೆ ನೋಡಿದ್ರು 10,000 ಮನೆ ಉಂಟು. ಅವರಷ್ಟೆಲ್ಲ ಮನೆ ಹುಡುಕಿ ನಮ್ಮ ಮನೆಗೆ ಬರುವಷ್ಟರಲ್ಲಿ ನೀನ್ ಇದೆಲ್ಲ ತಿಂದು ಕಕ್ಕ ಮಾಡಿ ಆಗಿರ್ತದೆ. ಅದು ಬಿಡು, ನನ್ನ ಗಂಡ ಹೋಗ್ತಾಯಿತ್ತು. ಫಸ್ಟ್ ಆ ಮೂಟೆ ಒಳಗೆ ನಿನ್ ಕಟ್ಟೆ ಹೇವಾ ಆ ಮೂಟೆಲ್ಲ ಹೊಟ್ಟೆ ತುಂಬಿಸಿಕೋ. ಆಮೇಲೆ ನೈಟ್ ಹೊಟ್ಟೆ ಹಾಕು. ಅದುವೇ ನಮ್ಮನೆ ಸಣ್ಣದ ತೆಲೆಕೊಂಡಿಲ್ಲ. ಅಲ್ಲ, ನೀನು ತುಂಬಿಸಿ ತಗೊಂಡೋಗಿರೋ. ನಾನು ಆಮೇಲೆ ಮತ್ತೆ ಯೋಚನೆ ಮಾಡ್ತೇನೆ. ಅದುವೇ ನಮ್ಮನೆ ನಾವು ಕಾಲು ಚಾಕ್ರೆ ಹೊಸಲು ಪಡಿತೋ ಕಾಲು ತಗೊಂಡು ಹೋಗ್ತೇವೆ. ತಕೊಂಡು ಹೋಗಿರೋ, ನಾನು ಆಮೇಲೆ ಮತ್ತೆ ಯೋಚನೆ ಮಾಡ್ತೇನೆ. ಪೊಲೀಸ್ ಬಂದು ಏನ್ ಮಾಡಿದ್ರು? ಪೊಲೀಸ್ ಮೇಲೆ ಎದುರ್ಸ್ಕೊಳ್ಳೋ ಮಾರೈತಿ. ನಮ್ಮ ಹಿಂದೆ ನಮ್ಮ ಮೇಲೆ ಹತ್ತಿದ್ರಲ್ವತ್ತು. ಇವಾಗ ನಡೆಸಿ ನಾನು ತುಂಬಿಸ್ಕೊಂಡು ಎಲ್ಲ ಬರ್ಕೋವೇನದು? ಓವರ್ ಆಕ್ಟಿಂಗ್ ಮಾಡಿದ್ದಿಲ್ಲ. ನೀವು ಹೋಗಿ ಆಕ್ಟಿಂಗ್ ಮಾಡಿದ್ರೆ ಅದು ಸಾಯಿ ಮಾರ ಅವಳಿಗೆ ಎಂತಾಗಿದೆ ಹಾಗೆ ಸಹ ಒಳ್ಳೆ ಕರ್ಗಲಿದ್ದ ಹಾಗಿದ್ದಾಳೆ. ಎಂತ ಆಗಿದೆ ಅಂತ ಕಣ್ಣೆಂತ ಮಂಡೆಯಲ್ಲಿ ಅಂತ ಗುಂಡೆಯಲ್ಲಿ ಅಂತ ಹೊಟ್ಟೆಯಲ್ಲಿ ಇಡೀ ಊರೇ ಮಾಡ್ಕೊಂಡಿದ್ದಾನೆ. ಅವಸರ ಮಾಡಿದ್ದು ಅದಾ, ಅದು ಅವಳ ಹೊಟ್ಟೆ. ಅವಳಿಗೆ ಮದುವೆ ಆಗಿಲ್ವಾ? ಮದುವೆ ಆದವರಿಗೆ ಹೊಟ್ಟೆ ಬಂದದ್ದು ನೋಡ್ಲಿಲ್ವಾ? ನಾನೀಗ ನಂಬುದಿಲ್ಲ. ಮೊನ್ನೆ ಅವಳ ನಾನು ಸರಿ ನೋಡಿದ್ದೆ. ಆಗ ಅವಳ ಹೊಟ್ಟೆ ಡಾಂಬರ್ ರೋಡ್ ತರ ಇತ್ತು. ಅಷ್ಟು ಬೇಗ ಅಲ್ಲಿ ಹಂಸಾರ ಹಾಕಿತ್ತು. ಈಗ ನೋಡಿದ್ದೆ ಈಗ ನೋಡಿದ್ದೆ ಒಳ್ಳೆ ನೀರ್ನ ಎಲ್ಲ ಆಗಿದ್ದಾಳೆ. ಅದನ್ನು ಹೇಳಿಲ್ಲ. ಅಲ್ಲಿ ಹೇಗೆಲ್ಲ ಹೇಳ್ತಾನೆ? ಬೆಳಗ್ಗಿನ ಸಂಜೆ ಒಂದೇ ಕಡೆ ಕೆಲಸ ಮಾಡಿ ಬೇರೆ ಎಂತ ಹೇಳಿದ್ದೆ ಅಲ್ಲ, ಇಲ್ಲ ಹೇಳಲಿಕ್ಕೆ ಆಗ್ತದಾ? ಕೆಲವು ಪರ್ಸನಲ್ ಸಹ ಇರ್ತದಪ್ಪ. ನನ್ನ ಹತ್ರ ಎಂತ ಸಾವು ಪರ್ಸನಲ್ ಹೌದು. ಒಂದು ಸಿಕ್ಸೋದ್ರೆ ಇಡೀ ಊರ್ನವ್ರು ಹೇಳ್ತಾರೆ. ಅಂತದ್ರಲ್ಲಿ ಹಂಸಾಕೆ ಅಪ್ಪ ಆಗಿದ್ದಾನೆ, ಅದನ್ನೇ ಹೇಳಿಲ್ಲ. ಅವನ ವಿಕೆಟ್ ತೆಗಿತೇನೆ. ಔಟ್. ಎಂತ ಗಂಜಿ ಗಂಜಿ ಮಾತಾಡುತ್ತಾ? ಪಾಪ ಅವನಿಗೆ ಗೊತ್ತಿರ್ಲಿಕ್ಕಿಲ್ಲ. ನಿಂಗೆ ಮಂಡ್ಯ ಸಂಬಂಧ ಅವನಿಗೆ ಗೊತ್ತಿಲ್ಲ. ಅವ ಇದ್ದಾನಲ್ಲ ನಿಂತಾಗಿ ತನಕ ಮಾಡ್ತಾನೆ, ಮಾತ್ರ ತಗೊಂಡು ಹೇಳ್ತಾರೆ. ಮಾತ್ರ ತಗೊಂಡಿದ್ರೆ ಅಲ್ಲಿ ಹಂಸೆಗೆ ಬಂತು. ಹಂಸ ಹೇಗೆ ಬಂತು ಹೇಳಿದ್ರೆ ಮಾತ್ರ ಕೆಲಸ ಮಾಡಿರ್ಲಿಕ್ಕಿಲ್ಲ. ಮಾತ್ರ ಕೆಲಸ ಮಾಡಲಿಲ್ಲ ನಮ್ದೆ. ಆದ್ರೆ ಗಂಡನಿಗೆ ಇರ್ತ ದೊಡ್ಡದನಾದ್ಲು ಅವಳು. ಗಂಡನಿಗೆ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಅವಳು ಮಾತ್ರ ತಗೊಂಡಿರ್ಲಿಕ್ಕಿಲ್ಲ. ಅಲ್ಲ ಮಾರ್ಯ, ಮಾತ್ರ ತಗೊಳ್ಳೋದ್ರೆ ಮಾತ್ರ ಹೇಗೆ ಕೆಲಸ ಮಾಡ್ತದೆ? ನೀನು ಮಾತಾಡೋದಕ್ಕೆ ಅರ್ಥ ಉಂಟಾ?
ಬಾಯಿ ಬಂದ ಹೇಳ್ತೀಯಲ್ಲ. ಎಲ್ಲ ಸ್ವಾಮೀಜಿ ಮಾಡಿ ಅದೇ ಹೀಗೆ ಕೂತಿರ್ತಾರೆ, ಟಿವಿಯಲ್ಲಿ ಬರ್ತಾರೆ, ಅವರನ್ನು ತುಂಬಾ ನಂಬ್ತಾಳೆ ಅಂತ. ಅವ್ರು ಕುತ್ಕು ಅಂತ ಹೇಳಿದ್ರೆ ಕೂತಾಳೆ, ನಿಲ್ಲು ಅಂದ್ರೆ ನಿಲ್ತಾಳೆ, ಮುಟ್ಟು ಅಂತ ಮುಟ್ಟಿಸಿಕೊಳ್ತಾರೆ, ಬೇಡ ಅಂದ್ರೆ ಮುಟ್ಟಿಸಿಕೊಡುದಿಲ್ಲ. ಅವರು ಅವಳ ಕನ್ಸಲ್ಲಿ ಒಂದು ಹೇಳಿದಂತೆ, ಮಗಳೇ ನಿನಗೆ ಚಾಮುಂಡಿ ಅಂತ ಮಗಳು ಬರ್ತಾಳೆ, ಮಾತ್ರೆ ತಗೊಳ್ಬೇಡ, ನೀನೆಲ್ಲಾದ್ರೂ ಮಾತ್ರೆ ತಗೊಂಡ್ರೆ ನಿನಗೆ ಬರಬಾರ್ದು ರೋಗ ಕಷ್ಟ ಎಲ್ಲ ಬರ್ತದೆ ಅಂತ. ಅದನ್ನ ಮಾತ್ರ ತಗೊಂಡ ಮಾತಾಡ್ತಾಳ ಹೂಸ್ಬಿಡ್ತಾಳ ಗೊತ್ತಾಗ್ತದೆ. ಅವಳಿದ್ದಾಳಲ್ಲ, ಅವಳ ಗಂಡನಿಗೆ ಹೆದರಿ ಹಗಲು ರಾತ್ರಿ ಹೊಟ್ಟೆಗೆ ಬಟ್ಟೆ ಕಟ್ಟಿಕೊಂಡು ತಿರುಗಾಡ್ತಿದ್ದಂತೆ. ನನಗೆ ಅದನ್ನು ನೋಡಿ ಮಂಡೆ ಬೆಚ್ಚಾಯ್ತು ಮಾರಾಯ. ನಾನು ಅವಳಿಗೆ ಹೇಳಿದ, ನಿಂಗೆಂತ ಮಂಡೆ ಸಮಯವಾ, ಅದನ್ನು ಸಾಯಿಸ್ಬೇಕಿದ್ಯಾ, ತೆಗೆದು ಬಿಸಾಡೋದನ್ನು. ಆದ್ರೂ ನೀನ್ ನೋಡ್ಬೇಕಿತ್ತು ಮಾರೆ. ಆಗ ನೋಡಿದೆಲ್ಲ. ನಾನು ಅವಳಿಗೆ ಹೇಳಿದೆ ಆಯ್ತಾ, ನಿನ್ನ ಗಂಡ ಎಂತಾದ್ರೂ ಹುಯಿ ಪುಷ್ ಮಾಡಿದ್ರೆ ನಿನ್ನ ಸಾಮಾನೆಲ್ಲ ಹಿಡ್ಕೊಂಡು ಸೀದಾ ನಮ್ಮ ಮನೆಗೆ ಬಾ, ನನ್ನ ಗಂಡ ನಿನ್ನ ಗಂಡನಿಗೆ ಕಟ್ಟಿಕೊಂಡು ಟೈಟ್ ಮಾಡ್ತಾರೆ ಅಂತ. ಸೂಪರ್ ಭಯಂಕರ, ಭಾರಿ ಚಂದ, ಭಾರಿ ಚಂದ ಆಗಿದೆ. ಇದನ್ನು ನೀನು ಬಿಟ್ಟು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀನು ಹುಟ್ಟಿದ ಇದಕ್ಕೆ, ನೀನು ಹೆಣ್ಣಲ್ಲ. ನೀನು ಹೇಗೆ ಮಾತಾಡ್ತಿದ್ದ, ಸೂಪರ್ ಭಯಂಕರ ಚಂದಾಗಿದೆ. ಅಲ್ಲ ಮಾರಾಯ, ಇಷ್ಟೊತ್ತು ಸರಿ ಇದ್ದಿ, ಹೀಗೆಂತಾಯ್ತು ಅಂತ ನನಗೆ ಗೊತ್ತುಂಟು. ನೀ ಜಗಳ ಮಾಡ್ಬೇಕು ಅಂತಾನೆ ಮನೆಗೆ ಬಂದಿದ್ದಿಂತ. ನಿನ್ನ ಫ್ಯಾಕ್ಟ್ರಿಯಲ್ಲಿ ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಅದರ ಬದಲು ಇಲ್ಲಿ ಶುರು ಮಾಡ್ಬೇಡ ಆಯ್ತಾ. ನಿಜ ಹೇಳ್ಬೇಕಾದ್ರೆ ಸ್ವಲ್ಪ ಕಿರಿಕಿರಿ. ಮತ್ತೆ ಎಲ್ಲ ಶುರು ಮಾಡಿಕೊಂಡು ಬಂದಿದ್ದೆ ನೀನು. ನನಗೆ ಗೊತ್ತಿತ್ತು ನೀ ಸ್ಟ್ರೈಕ್ ಮಾಡಿರ್ತಿಂತ. ಹಾಗೆ ತಲೆ ಹೋಗೋಗಿಂತ ಆಗಿಲ್ಲ ಮಾರೆ. ನಿಜ ಹೇಳ್ಬೇಕಾದ್ರೆ ತಲೆ ಉಳಿತ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ಕ್ಯಾಂಟೀನ್ ಇದ್ದವ್ರು ತಲೆ ಬಿಸಿ ಆಗಿದೆ ನನಗೆ. ನಮ್ಮ ಫ್ಯಾಕ್ಟ್ರಿ ನಿರ್ಧಾರ ಮಾಡಬೇಕು. ಇವತ್ತು ನಮ್ಮ ಫ್ಯಾಕ್ಟ್ರಿಯಲ್ಲಿ 3-4 ಜನ ನನ್ನ ಕೆಲಸ ಸಿಗಿದ್ದು, ಅದು 2 ವರ್ಷದಿಂದ ಸತ್ತೋಗಿರೋದು ಸಂಬಳ ಇವರು ತಗೊಂಡು ಅವರ ಕೆಲಸಕ್ಕೆ ಸರಿಯಾಗಿ ಬರ್ತೇನೆ ಅಂತ ಹೇಳಿ ಇವತ್ತು ಕೆಲಸ ತೆಗೆದು ಇಲ್ಲಿ ಕ್ಯಾಂಟೀನ್ ನಲ್ಲಿ 3-4 ಜನ ಚಾಲುಗಳು ಸೇರ್ಕೊಂಡು ಇದಂತ ಊಟನೆಲ್ಲ ಸಾಕಾಗಿದೆ ನಮಗೆ. ಬಳಸಿ ತಕ್ಕಾಗಿ ತಂದಿದೆ, ಇದು ನಾವು ತಿನ್ನೋದನ್ನ ಗಲಾಟೆ ಮಾಡಿ ಎಲ್ಲ ಧರ್ಮಕ್ಕೆ ತಿಂದು ಸೀದಾ ಹೋದ್ರು. ಅವರು ಸಹ ಹಾಗೆ ಮಾಡಿದ. ಅವರು ನಾನು ಎಂತ ಹೇಳಿದ್ರೆ ಅವರು ಹಾಗೆ ಮಾಡಿದ ಅಂತ ಕೇಳಿದ್ರು. ಅವರು ಹಾಗೆ ಮಾಡಿದ್ರು. ಅದಾದ್ಮೇಲೆ ನಾವು ನಡ್ಕೊಂಡು ಸೂಪರ್ ಮಾರ್ಕೆಟ್ ಬರ್ತಾ ಇದ್ದೆ. ಅಲ್ಲ ಅಲ್ಲೆಂತಾದ್ರೂ ಕೆಲಸ ಇತ್ತಾ ಅಂತ. ಕೆಲಸ ಎಂತಿರ್ಲಿಲ್ಲ. ಅಲ್ಲಿ ನೋಡ್ತೇನೆ ಹೆಂಗಸ ದೊಡ್ಡ ಪಟ್ಲಾಮಿತ್ತು, ಕೊಡುದಿಲ್ಲ ಅಂತ ಬೊಪ್ಪೆ ಹಾಕ್ತ ಎಮ್ಮೆ ಹುಟ್ಟಿದವರು ಸಿಕ್ಕಿದ್ದೆಲ್ಲ ತಗೊಂಡು ಹೋಗೋದು ಅಂತ ಹೇಳಿದ್ರೆ ಅವರು ಸಹ ಹಾಗೆ ಮಾಡಿದ. ಅವರು ಸಹ ಮತ್ತೆ ಅವರು ಸಹ ಅಂತ ಹೇಳ್ತಾ ಇದ್ದೆ. ನಿಜ ಹೇಳ್ಬೇಕು, ನೀನು ಎಲ್ಲಿಗೆ ಹೋಗಿದ್ದೆ? ನೀನು ಕೂಡ ಎಲ್ಲಿನೊಟ್ಟಿಗೆ ಹೋಗಿದ್ದೆ ಹೇಗೆ? ಇಲ್ಲಪ್ಪ, ನೀನೇ ಹೇಳಿದಲ್ಲ, ಅಲ್ಲಿ ಫ್ಯಾಕ್ಟರಿ ಗಲಾಟೆ ಅಲ್ಲಿ ಇಟ್ಕೊಂಡಿಲ್ಲ, ಕ್ಯಾಂಟೀನ್ ಗಲಾಟೆ ಅಲ್ಲಿ ಇಟ್ಕೊಂಡಿಲ್ಲ, ಸೂಪರ್ ಮಾರ್ಕೆಟ್ ಗಲಾಟೆ ಅಲ್ಲಿ ಕೊಟ್ಟಿಲ್ಲ. ಅವರೆಲ್ಲ ಒಂದೇ ಜಾಯಮಾನದವರು. ಆ ಮ್ಯಾನೇಜರ್ ಹಿಡ್ಕೊಂಡು ಹೊಡೆದ್ರು ಪಾಪ, ನಾಯಿ ಹೊಡೆದಾಗ ಹೊಡೆದು. ನನಗೆ ಅನಿಸ್ತದೆ ಇದೆಲ್ಲ ಬರೀ ಹೆಂಗಸ್ರೆ ಮಾಡಿದ್ದು ಅಂತ. ನಿಮಗೆ ಗೊತ್ತಾಯ್ತು? ನೀನೇ ಹೇಳಿದಲ್ಲ ಅಲ್ಲಿ ಬರೀ ಹೆಂಗಸ್ರೆ ಇದ್ದು ಅಂತ. ಹೌದಲ್ಲ, ಹೀಗೆ ಕಟ್ಟಿಕೊಂಡು ಬಂದಿರೋದನ್ನಲ್ಲಿ ಇವರ ಮನೆಗೆ ತಗೊಂಡು ಹೋದ್ರೆ ಅವರ ಗಂಡನವರು ಎಂತ ಮಾಡ್ಬೋದಲ್ಲ? ನನಗೆ ಗೊತ್ತಿಲ್ಲಪ್ಪ, ಆದ್ರೆ ನೀನು ಹೇಳುದು ಕೇಳಿದ್ರೆ ನನ್ನ ಕೈ ಕಾಲು ಗಡಗಡ ನಡುತ್ತೆ. ನಾನಾಗಿರೋ ಹಿಡಿದು ನನಗೆ ಬಡದು ಅವಳ ಸಮಿತಿ ಅವಳು ತಿನ್ನಿಸಿ ಅವಳ ದೊಡ್ಡಗೆ ಕುಟ್ಟಿ ವಾಂತಿ ಮಾಡಿಸಿ ಮತ್ತೆ ಅದನ್ನೇ ತಿನ್ನಿಸ್ತೇನೆ. ಬರೀ ವಾಂತಿ ಮಾಡ್ತಲ್ಲ, ಮನೆ ಕಟ್ಟಿ ಹೋಗ್ತಾ ಇದೆ. ಇಲ್ಲ, ಅವಳು ಹಿಡಿದು ಅವಳ ಇದ್ದಾಗಿ ಸಾಯ್ ಕೊಡ್ತಿದ್ದೆ, ಮತ್ತೆ ಡಿವೋರ್ಸ್ ಕೊಡ್ತಾ ಇದ್ದೆ. ನೀನು ಡಿವೋರ್ಸ್ ಕೊಟ್ಟೆ ಅಂತ ಆಗ್ಬೇಕು, ಬಿಟ್ಟೆ ಅಂತ ಆಗ್ಬೇಕು. ನಿನಗೆ ಡೌಟ್ ಬಂದಿದೆಯಲ್ಲ, ಗಂಡು ಊಟ ಕಟ್ಟಿದ್ಯಲ್ಲ, ಹೋಗು ಮನೆ ಬಿಟ್ಟು ಹೊರಗೆ ನೀನು. ಅಲ್ಲ ಮಾರ್ಯ, ನಿನಗೆ ಹೀಗೆ ಮಾತಾಡಲಿಕ್ಕೆ ಬಂದಾಗ ಹೇಗೆ ಬರ್ತದೆ ಅಂತ ನಾನಂತ ಕೆಲಸ ಮಾಡ್ತೇನಾ? ನಾನು ಕರೆಯುವುದಿಲ್ಲ ಆಯ್ತಾ, ಬೇಕಾದ್ರೆ ನಿನ್ನ ಉಪವಾಸ ಸಾಯಿಸ್ತೇನೆ. ಇಲ್ಲ, ಸಾಯಿಸಿ ಆಮೇಲೆ ಉಪವಾಸ ಹಾಕ್ತೇನೆ. ಉಪವಾಸ ಅಂತ ಹೇಳಿದಾಗ ಹಸುವಾಗ್ತುಂಟು. ಈಗ ನೋಡಿ ಸಮಾಧಾನ ಮಾಡ್ತೇನೆ. ಬರಬೇಡ ನೀನು. ಅದು ಫಸ್ಟ್ ಟ್ರಯಲ್. ಈಗ ಸಮಾಧಾನ ಮಾಡ್ತೇನೆ, ಸಮಾಧಾನ ಮಾಡ್ತೇನೆ. ನೀನು ಸಮಾಧಾನ ಮಾಡ್ಕೊಂಡು ನೀನು ಹಸುವಾಗ್ತುಂಟು, ತಿನ್ಲಿಕ್ಕೆ ತಗೊಂಡು ಹೋಗಮ್ಮ. ತಿನ್ಲಿಕ್ಕೆ ಎಂತ ಇಲ್ಲ ನನಗೆ. ಒಳಗೆ ಬೆಳಗ್ಗೆ ನಾನು ನೀರು ಕೂಡ ಮುಟ್ಟಿದ ಮಾರಕ್ಕೆ ಹಾಗೆ ಬೇರೆ ಮನೆಗೆ ಹೋಗ್ಬೇಕು. ನಾನೀಗ ಮಾತಾಡಿದ್ರೆ ಹೂಸ್ಬಿಡ್ತಾರೆ. ಇದೆಂತ ಅಚ್ಚಂದ ತಿನ್ನು. ತಂದೋಟ ಅವ್ರು ಎಂತ ಇಲ್ಲ ಅದರಲ್ಲಿ ಬರ್ತಿದೆ ಕಾಣುತ್ತಾ? ಹೇಳಿದ್ವಿ ಸೂಪರ್ ಮೀಟ್ ಫರ್ಡ್ ಆಫ್ ನಾಯಿ ತಿಂಡಿ. ನಾಯಿ ತಿಂಡಿಯಾ? ತುಂಬಾ ಚೆನ್ನಾಗಿ ತಿನ್ನ. ಹಾಗಾದ್ರೆ ನಾಯಿ ಬಗ್ಗೆ ನಮಗೆ ಆಗ್ತಿದೆ. ಹೌದಲ್ಲ ಮರೆಯ, ಇದರಲ್ಲಿ ವಿಟಮಿನ್ ಫೈಬರ್ ಎಲ್ಲ ಉಂಟಂತೆ. ಇದು ತಿಂದ್ರೆ ದೇಹಕ್ಕೆ ಒಳ್ಳೆದಂತೆ.
ಜೀವ ತಂದಿರ್ತದಂತೆ ಮತ್ತೆ ಇದನ್ನು ತಿಂದ್ರೆ ದಪ್ಪ ಸಾಕ್ತಾರಂತೆ. ಇದು ತುಂಬಾ ಕಮ್ಮಿಗೆ ಸಿಕ್ಕಿದ್ದು ಹಾಗಾದ್ರೆ ನಾಯಿ ಕಟ್ಟಿದ್ರೆ ನಾನು ಕಟ್ತೀನಿ ನೀನು. ಬೆಕ್ಕಿನೆಲ್ಲ ಗೊತ್ತಾಗ್ತದೆ ನಿಮಗೆ. ನೀವು ಕೊಡೋ ದುಡ್ಡಲ್ಲಿ ನಾಯಿ ದೊಡ್ಡ ದೊಡ್ಡ ವಿಷಯ. ಈ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರೆಲ್ಲ ಸೇರಿಕೊಂಡು ಗೋಡೌನ್ ಕಟ್ಟಿ ಎಲ್ಲ ಅದರಲ್ಲೇ ಸ್ಟಾಕ್ ಮಾಡಿರ್ತಾ ಇದ್ದಾರೆ. ಸ್ಟಾಕ್ ಮಾಡಿ 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 ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರಲ್ಲೂ ಬ್ಲಾಕ್ ಮಾರ್ಕೆಟ್ ಶುರುವಾಗಿದೆ. ಅದಕ್ಕೆ ಒಂದಕ್ಕೆ 10 ರೇಟ್ ಕೊಟ್ಟು ತರಬೇಕಾಗಿದೆ. ನೀವು ಹೀಗೆ ರೂಲ್ಸ್ ಮಾಡ್ತೀರಿ. ಕೊರೋನಾಕ್ಕಿಂತ ಭಯಂಕರ ದಿನ ಬರ್ತದೆ ನೋಡ್ತೀರಿ. ಸುಮ್ಮನೆ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ. ಅದಂತ ಇಲ್ಲಿಗೆ ನಾನು ಇನ್ನು ಕೂಡ ನಾಯಿ ಆಗಲಿಲ್ಲ. ಬೆಕ್ಕಿಗೆ ಹಾಕೋ ಹಾಲಿಗೆ ತಗೊಂಬ. ಹಾಲ ಬಾ ಕೊಡ್ತೇನೆ ಬಾ. ಎಲ್ಲಿಂದ ತಂದ? ಯಾವ ಕೇಳಿದ್ರು ಹಾಲಿನ ಅಂತ ಹೇಳ್ತೀಯ. ನಾನು ಎಂತ ಮಾಡ್ಬೇಕು ಮತ್ತೆ? ಹಾಲಿಗೆ ರೇಟ್ ಎಷ್ಟಾಗಿ ಅಂತ ಗೊತ್ತುಂಟಾ ನಿಮಗೆ? ಬೆಳಿಗ್ಗೆ ಹಾಲು ತರಲಿಕ್ಕೆ ಹೋದ್ರೆ 4 ಜನ ಪೋಖರಿಗಳು ಸೇರಿಕೊಂಡು ಹಾಲಿನ ಡೈರಿ ಕಟ್ಟಿದಾರಂತೆ. ಅದರಲ್ಲಿ ನಿಮ್ಮ ಸಂಘದವರು ಇದ್ದಾರೆ. ನಮ್ಮ ಸಂಘ ಇರ್ಬೋದು, ಆದ್ರೆ ನಮ್ಮ ಯೂನಿಯನ್ ಅಲ್ಲ. ಬೇರೆ ಎಂತ ಕುಡಿಲಿಕ್ಕೆ ಕಣ್ಣ ಚಾ ಮಾಡುದಾ? ಕಣ್ಣ ಚಾ ಆಗುದಿಲ್ಲ. ಹಾಗಾದ್ರೆ ಗಂಜಿ ಮಾಡ್ತೇನೆ. ಗಂಜಿ ಹೇಗೆ ತಿನ್ಬೋದಲ್ಲ? ಹುಣಸೆ ಬೀಜದ್ದು. ಹುಣಸೆ ಬೀಜ ಅದೇ ಭಾರಿ ಒಳ್ಳೆ ಆಗ ನೋಡಿದ್ರೆ ನಾಯಿ ಮಾಡ್ಕೋ. ಈಗ ಪಾರಿವಾಳ ಮಾಡ್ತಿದ್ಯಾ ನನ್ನಂತೆ ನಾಯಿ ನನಗೆ ಕುಪ್ಪಿ ಪಾರು ಮಾಡಿಕೊಂಡಿದ್ಯಾ? ಹಾಗಲ್ಲ ಮರೆಯ. ಆ ಪಕ್ಕದ ಮನೆ ಪದ್ಮಂತ ಇದ್ದಾರಲ್ಲ, ಅವ್ರು ಅವರ ಗಂಡನಿಗೆ ದಿನ ತಲೆ ಕೊಡ್ತಂತೆ. ನೀ ನೋಡ್ಬೇಕು ಸಂಜೆ ಆದಾಗೆ ಮನೆ ಮುಂದೆ ಹೇಗೆ ಪಾರಿವಾಳಕ್ಕೆ ತಲೆ ಹೊಡ್ದಾಗ್ತೇನೆ. ಅವನ ನೋಡಿದ್ದೆ, ಅವನ ತಲೆಯಲ್ಲಿ ಕೂದಲಿಗಿಂತ ಜಾಸ್ತಿ ಕುಕ್ಕಬೇಕು. ಗಂಜಿ ಮಾಡ್ತಾನೆ ಗಂಜಿ ಬೇಡದಿದ್ರೆ ಬಿಡು. ಮೊಲದ ತಲೆ ಉಂಟು ಬೇಯಿಸಿ ಕೊಡುದ? ಮೊಲದ ತಲೆ ಸಾಮಾನ್ಯ. ದೂರ ಹೊರಟದು. ನಾನು ಹೋಗಿ ಹೋಗ್ತೇನೆ. ದುಡ್ಡು ಸ್ವಲ್ಪ ಕೊಡು. ಸ್ವಲ್ಪ ಕೊಡು. ಎಲ್ಲಿಂದ ತರದು? ಎಲ್ಲಿಂದ ಇಷ್ಟು ಬೇಕಲ್ಲ ಕರೆಕ್ಟಾಗಿ ಹೇಳ್ಬೇಡಿ ನೀವೀಗ. ಎಲ್ಲ ಮನೆ ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಗ್ಯಾಸ್ ಬಿಲ್ಲು, ಮನೆ ಬಾಡಿಗೆ ಯಾರಿಂದ ಮಾವ ಕೊಡ್ತಾರ? ಎಲ್ಲ ಬೀದಿ ಕೊಂಡು ಬಂದಿದ್ದೇನೆ. ನೀನಲ್ಲಿ ಹೋಗು. ಇಷ್ಟಕ್ಕೆ ಮನೆ ಕೊಡಲಿಲ್ಲ. ಮನೆ ಕೊಡಲಿಲ್ಲ. ಮನೆ ಅಲ್ಲ ಮರೆಯ, ಮಲ್ಲಿ ಸಂತೆ ಹೋಗಿದಂತೆ ಅವಳ ಮನೆಯಲ್ಲಿ ಸಾಮಾನು ಇರ್ತದೆ. ತಪ್ಪದೆ ಏನ? ಮಲ್ಲಿ ಮನೆಗ ಅದು ಹೊಲ ತಲೆ ತರಬೇಡ. ಪುಣ್ಯ ಬರ್ತೀನಿ ಆಯ್ತಾ? ಮೊಲದ ಕುಂಡೆನೆ ಗಟ್ಟಿ. ಇವಳದಂತೂ ಅಡಿಗೆ ಸರಿ ಇಲ್ಲ. ಮದುವೆ ಆದ್ಮೇಲೆ ಕೇಳ್ತಾ ಇಲ್ವಾ? ಮದುವೆ ಆದ್ಮೇಲೆ ಸ್ವಲ್ಪ ಎಷ್ಟು ಆಗ್ಬೇಕಾಗ್ತದೆ. ಕಾಣಿಸ್ತಾ ಇದೀನ? ನಿಮಗೆ ಕಾಣಬಾರ್ದು ಖರ್ಚು ಮಾಡಿ ಗೋಡೆ ಕಟ್ಟಿತ್ತು. ಆದ್ರೂ ಬಂದು ಬೇರೆಯವರನ್ನೇ ನಿಂತಿಲ್ಲ. ಇಲ್ಲಿ ಕಾಣ್ತಾ ಇದ್ದೇನಾ? ಇಲ್ಲಿ ಇಲ್ಲಿ ಕಾಣ್ತಾ ಇದ್ದೇನಾ? ಇಲ್ಲಿ ಇಲ್ಲಿ ಕಾಣ್ತಾ ಇದ್ದೇನಾ? ಇಲ್ಲಿ ಇಲ್ಲಿ ಕಾಣ್ತಾ ಇದ್ದೇನಾ? ಇಲ್ಲಿ ಇಲ್ಲಿ ಕಾಣ್ತಾ ಇದ್ದೇನಾ? ಎಷ್ಟು ಆಟ ಆಡಿದ್ರೆ ನನ್ನ ಹೊಟ್ಟೆಸು ಕಮ್ಮಿ ಆಗ್ತದೆ. ಈ ಮನೆಯಲ್ಲಿ Super meat for dogs, homogenized, tasty with beefy flavor, homemade. Beefy flavor, homemade. ಇವರ ಮನೆಗೆ ಬುಲ್ಡೋಸರ್ ಬರೋದು ಗ್ಯಾರಂಟಿ. ದೇವರಿಗೆ ಗೊತ್ತಿದೆ ಹೇಗೆ ತಿನ್ನೋದಂತ. ನಾಯಿ ತಿನ್ನೋದಲ್ವಾ, ಬಾಯಿಂದ ತೆಗಿತೇನೆ. ಅಷ್ಟೆಂತ ಘಾಟಿಲ್ಲ. ಒಂಥರ ಒಣ ಮೀನು ಸಾರು ವಾಸನೆ ಉಂಟು. ಆದ್ರೂ ನನ್ನ ಬುದ್ಧಿರುವ ನಾಯಿ ತಿನ್ಲಿಕ್ಕಿಲ್ಲ. ನಾಯಿ ತಿನ್ಬೇಕು. ಒಂದು ತಟ್ಟೆಯಲ್ಲಿ ಲೂಸ್ ವಾಸನೆ ಮಾಡಿ ಅದರ ಮೇಲೆ ನಿಂಬೆಹಣ್ಣು ಹಾಕಿದ ಅಣ್ಣ ಅಣ್ಣ ಇಲ್ಲಿ 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 ಕೈ ನೋಡಿ. ಇಲ್ಲಿ ಎರಡನೇ ಫ್ಲೋರ್ ಇಲ್ಲಿ ಕೈ ನೋಡಿ. 3ನೇ ಕಿಟಕಿ ಇಲ್ಲ ಅಲ್ಲ, ತಗೊಂಡ್ಬರ್ತೇನೆ. ಬಡವರ ಮನೆಯಲ್ಲಿ ಬಾಗಿಲು ಅದೇ ಕಿಟಕಿ ಅದೇ, ಎರಡು ಒಂದೇ. ಕಿಟಕಿ ಬಂತು. ಅವರೆಲ್ಲ ಯಾರು? ಪೊಲೀಸರಲ್ಲ. ಈಗ ತಗೊಳ್ತಾರ ಹಾಗೆಲ್ಲ. ನಾನು ಅದರ ನಾಟಕದ ಮೇಲೆ ಪೊಲೀಸ್ ಮಾಡ್ತಿಲ್ಲ ಅವನನ್ನ. ಎಂತಕ್ಕೆ ಬಂದದಂತೆ? ಕದ್ದದ್ದ. ಪೊಲೀಸ್ನವ್ರು ಕದ್ದ. ಕದ್ದದ ಹುಡುಕ್ಲಿಕ್ಕ ಎಲ್ಲಿ ಅಂತೆ? ಸೂಪರ್ ಮಾರ್ಕೆಟ್. ಯಾರು? ಎಲ್ಲ ಹೆಂಗಸ್ರ? ಇಲ್ಲ 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 ಮಾರೆ. ನನ್ನ ಹೆಂಡತಿ ಬೆಳಗ್ಗೆ ಮಲಗಿದ್ರೆ ಸಾಯಂಕಾಲ ಎದ್ದೇಳುದು. ಅವಳಿಗೆ ಪ್ರಕಾರ ಗಲಾಟೆಲ್ಲ ಆಗುದಿಲ್ಲ. ಅವಳು ಬೇಕಾದ್ರೆ ನನಗೆ ಮೊದಲ ತಲೆ ತರ್ತಾಳೆ, ಆದ್ರೆ ಕದಿಯುವುದಿಲ್ಲ. ಅದೆಲ್ಲ ಕಿಟಕಿ ಬಾಗಿಲು ಎರಡು ಒಂದೇ ಆದ್ರೆ ಅಕ್ಕಪಕ್ಕದವರ ಸಂಬಂಧ ಗಟ್ಟಿ ಮಾಡೋದು ಕಷ್ಟ. ಕರೆದ್ರ ಕರ್ದಿಲ್ವಾ? ನನಗೆ ಗೊತ್ತೇ ಆಗಿಲ್ಲ. ಕಿಟಕಿ ಬಾಗಿಲು ಎರಡು ಒಂದೇ ಆದ್ರೆ ಅಕ್ಕಪಕ್ಕದವರ ಸಂಬಂಧ ಗಟ್ಟಿ ಮಾಡೋದು ಕಷ್ಟ. ಕರೆದ್ರ
ಕರೆದಿಲ್ವಾ? ಅಯ್ಯೋ ನಂಗೆ ಗೊತ್ತೇ ಆಗಿಲ್ಲ. ಕಿಟಕಿ ಬಾಗಿಲು ಎರಡು ಒಂದೇ ಆದ್ರೆ ಅಕ್ಕಪಕ್ಕದ ಸಂಬಂಧ ಗಟ್ಟಿ ಮಾಡೋದು ಕಷ್ಟ. ಕರೆದ್ರ ಚಿಕನ್ ಹೋಗ್ಬಿಡ್ತೀವಿ ಹೋದ್ರೆ ಕರೆದಿಲ್ವಾ? ನಂಗೆ ಗೊತ್ತೇ ಆಗಿಲ್ಲ. ಡೋರ್ ಓಪನ್ ಆಗಿ ಅರೆ ಕೈ ಸಿಕ್ಕಾಕೊಂಡ್ಬಿಡ್ತಾರಪ್ಪ. ಏ ತಮ್ಮ, ಏ ನಿನ್ನೆ ಕಣಪ್ಪ ಕರಿತಿರೋದು ಕೇಳಿಸ್ತೀನೇನಾ? ನನ್ನ ಕಿವಿ ಸರಿ ಉಂಟು. ಇನ್ನೇನು ಕಿವಿ ಒಳಗಲ್ಲ ಕಣಪ್ಪ, ಮನೆ ಒಳಗೆ ಬರ್ತೀನಿ. ಇದು ನಿಂದೆ ಮನೆ ಮನೆ ಬಾಗಿಲು ನಂದೆ, ನಿಂಗೆ ಬೇಕು. ಸ್ವಲ್ಪ ಹೆಲ್ಪ್ ಮಾಡಪ್ಪ. ನನ್ನ ಮನೆ ಬಾಗಿಲು ತೂತು ಮಾಡೋಕೆ ಹೆಲ್ಪ್ ಮಾಡ್ಬೇಕಾ? ಅಲ್ಲೇ ನೀವು ಎಂತಾಯ್ತು? ಪೊಲೀಸ್ನವರು ಬಂದ. ಈಗ ಎಲ್ಲ ಕಡೆ ಪೊಲೀಸ್ನವರು ನಿಮ್ಮ ಜೀವದಲ್ಲಿ ಅವರು ಹಾಗೆಲ್ಲ ಬಾಗಿಲಿಂದ ಬರೋದಿಲ್ಲ. ಒಂದು ಬಾಗಿಲು ಮುರಿತಾರೆ, ಇಲ್ಲ ಗೋಡೆ ಹೊಡಿತಾರೆ. ಇಲ್ಲಿ ನೋಡಿ, ನಮ್ಮ ಮನೆ ಬಾಗಿಲು ತೂತು ಮಾಡಿದ್ದಾರೆ. ಅಲ್ಲಿ ಏನು ತೂತು ಮಾಡಿದ್ರು? ಅಲ್ಲೇ ತೂತು ಮಾಡಿದ್ರು. ಸ್ವಲ್ಪ ಸಹಾಯ ಮಾಡಪ್ಪ. ನಾವು ಪೊಲೀಸರಪ್ಪ. ಭಾರತೀಯರು ಸಹೋದರರು ಹೆಲ್ಮೆಟ್ ಹಾಕಿ ಗಾಡಿ ಓಡಿಸಬೇಕು. ಮದ್ಯಪಾನ ಮಾಡಿ ಗಾಡಿ ಓಡಿಸಬಾರದು. ಹೆಲ್ಪ್ ಮಾಡು. ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಪ್ಲೀಸ್. ಸೊಂಟ ಹಿಂದೇಳಿ, ಕಾಲಿಟ್ಟು ಕೆಳಗಿಡಿ, ಕೈ ನೇರ ಮಾಡು, ಹಿಂದೇಳಿ. ಇಷ್ಟೇ ಇದ್ದದ್ದು. ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಮೊದಲೇ ಹೇಳಿದ್ದೆ ಅವನು ಪೊಲೀಸ್ ಮಾಡೋದು ಬೇಡ ಅಂತ. ನಾನು ಹೇಳಿದ್ದು ಯಾರ ಸಲ ಕೇಳಿದ್ರೆ ಎಂತ ಮಾಡಿ ಮತ್ತೆ. ಸರ್ ಬಾಗಿಲು ಓಪನ್ ಮಾಡಿ. ಓಪನ್ ಬಾಗಿಲು ಓಪನ್ ಮಾಡಿ. ಹೀಗೆ ಏನಪ್ಪ ಇದು ಪೊಲೀಸರ ಮೇಲೆ ಕೈ ಮಾಡ್ತೀಯಲ್ಲ? ಭಾರತೀಯ ಸಹೋದರರು ಹೆಲ್ಮೆಟ್ ಹಾಕಿ ಗಾಡಿ ಓಡಿಸಬೇಕು. ಮದ್ಯಪಾನ ಮಾಡಿ ಗಾಡಿ ಓಡಿಸಬಾರದು. ಮನೆ ಚೆಕ್ ಮಾಡ್ಬೇಕು. ವಾರಂಟಿ ಎಲ್ಲಿ ಉಂಟು? ಸಾಹೇಬ್ರಿಗೆ ವಾರೆಂಟ್ ಬೇಕು. ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಮಾಲು ಲೂಟಿ ಆಗಿದೆ. ಸಾಹೇಬ್ರು ಇಲ್ಲಿ ವಾರೆಂಟ್ ಕೇಳ್ತಾರೆ. ಸೂಪರ್ ಮಾರ್ಕೆಟ್ ಗಲಾಟೆ ಆಯ್ತುಂಟಾ? ಸೂಪರ್ ಮಾರ್ಕೆಟ್ ಗಲಾಟೆ ಆಯ್ತುಂಟಾ? ನೀವು ನನ್ನ ಮನೆಗೆ ಬಂದು ನನ್ನ ಮನೆ ಬಾಗಿಲು ತೂತ್ ಮಾಡಿ ಗಲಾಟೆ ಮಾಡೋದು ಸರಿಯೇ ಸರ್? ಇದು ಮರ್ಯಾದೆದವರು ಮಾಡೋ ಕೆಲಸ. ನನ್ನಂತ ನೀವು ಕಳ್ಳ ಅನ್ಕೊಂಡಿದ್ದೀರಾ? ನಾನು ನೋಡಿ ಆದ್ರೆ ನಾನು ಕಳ್ಳ ಅಲ್ಲ. ಬೇಜಾರು ಮಾಡ್ಕೊಂಡ ಮಾಡಿ ಮೇಲವರು ಆರ್ಡರ್ ಮಾಡಿದ್ದಾರೆ. ಒಂದೇ ಒಂದು ಮನೆ ಬಿಟ್ಟೆ ಎಲ್ಲ ಚೆಕ್ ಮಾಡ್ಕೊಂಡು ಮಾಡ್ತಾರೆ. ಹಂಗೆ ಬಂದಿದ್ದೀನಿ. ಅಪ್ಪ ಒಳಗಡೆ ಬಾ, ಚೆಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಆಗಿಲ್ಲ ಸರ್, ಆಗಿಲ್ಲ. ನೀವು ಚೆಕ್ ಮಾಡಿದ್ರೆ ಬನ್ನಿ, ನಾನು ಹೇಳೋದು ಚೆಕ್ ಮಾಡಿ. ಬನ್ನಿ, ಎಲ್ಲ ಒಳಗಡೆ ಬಾ, ಬನ್ನಿ, 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 ಬನ್ನಿ. ಆಗುದಿಲ್ಲ, ಆಗುದಿಲ್ಲ, ಆಗುದಿಲ್ಲ. ಮಾಡ್ಕೊಂಡು ಆಯ್ತು, ಚೆಕ್ ಮಾಡಿ, ಚೆಕ್ ಮಾಡಿ. ಚೆಕ್ ಮಾಡುವ, ಚೆಕ್ ಮಾಡಿ. ಬನ್ನಿ ಸರ್, ಬನ್ನಿ, ಬನ್ನಿ, ಚೆಕ್ ಮಾಡಿ, ಬನ್ನಿ, ಚೆಕ್ ಮಾಡಿ. ನೀ ಏನಾದ್ರು ಹೇಳಪ್ಪ, ನನ್ನ ಡ್ಯೂಟಿ ನಾನು ಮಾಡೇ ಮಾಡ್ತೀನಿ. ಸರ್, ನಾನು ಬಾರಿ ಬಾಯಿ ಮಾಡೋದು ಹೇಳ್ತಾ ಇದ್ದೀನಿ. ನೀವು ಕೇಳಿದ್ರೆ ನಮ್ಮ ಸಂಘದವರನ್ನ ಕರೆಸಿ ನಿಮ್ಮನ್ನು ಸಸ್ಪೆಂಡ್ ಮಾಡಿ ಶ್ರದ್ಧಾಂಜಲಿ ರಿಪೋರ್ಟ್ ಮಾಡಿ. ಮುಚ್ಚ ಬೈ, ಬಿಡ ಕೈ, ಬಿಡ ಕೈ. ಹೋಗಲ್ ಗೊತ್ತು. ಹಾ ಬುಕ್ಕ ಪೋಸ್ಟ್ ಒಂದು ಸಲ ಬಾರ್ಲಾಕ್ಸು. ನೋಡಿ ಸರ್, ನಾ ಗಂಧದಿದ್ದೇನೆ ಅಂತ. ನಾ ಇದ್ದಾರಿ ಗುಬ್ಬಿ ಪಾರಿವಾಳ ತಿನ್ನೋದು. ಇದು ನೋಡಿ, ಸೂಪರ್ ಮೀಟ್, ನಾಯಿ ಗುಂಡಿ. ನಾಯಿ ಕುಂಡಿ. ನಾಯಿ ಗುಂಡಿ, ನಾಯಿ ಗುಂಡಿ. ನಮ್ಮ ಜೀವನ ನಾಯಿ ಗುಂಡಿಗಿಂತ ಕಡೆ ಆಗಿದೆ ಸರ್. ಬೇಕಾದ್ರೆ ಮೂಸಿ ಸರ್, ಕಳ್ಳರಾಗಿ ಮಾಡಿದ್ದಾರೆ. ನೀವೆಲ್ಲ ಕಷ್ಟಪಡೋ ಕಣಪ್ಪ, ಒಳ್ಳೆ ಊಟ ಮಾಡಬೇಕು. ಒಳ್ಳೆ ಊಟ ನಮ್ಮಂತರಿಗೆ ಎಲ್ಲಿ ಸಿಗುತ್ತೆ? ಅದೆಲ್ಲ ಶ್ರೀಮಂತರ ಮನೆಯ ಡಸ್ಟ್ಬಿನ್ ಡಸ್ಟ್ ಆಗಿದೆ. ನಮಗೆ ಏನಿದ್ರಿ ಹೊಲ ತಲೆ ಗೊತ್ತು. ಅಯ್ಯೋ ನನ್ನ ಭಾರತ ದೇಶದ ಚಂದ. ನನ್ನ ನೋಡಿ ನಗ್ಬೇಡಿ ಸರ್. ಬೇಕಾದ್ರೆ ನೀವು ಮೊಲ ತಲೆ ತಗೊಂಡು ಇದು ಬೇಡವಾ? ಇದು ತಗೊಳ್ಳಿ. ತುಳಸಿ ಬಿದ್ದ ಬೋರ್ಡು ಇದನ್ನು ತಿಂದು ನುಂಗೋದ್ರೊಳಗೆ ನಿಮ್ಗೆ ರೆಕ್ಕೆ ಬುಕ್ಕ ಎಲ್ಲ ಬಂದು ನೀವು ಮನೆಯಿಂದ ಸ್ಟೇಷನ್ಗೆ, ಮನೆಯಿಂದ ಸ್ಟೇಷನ್ಗೆ, ಮನೆಯಿಂದ ಸ್ಟೇಷನ್ಗೆ, ಮನೆಯಿಂದ ಇದು ಬೇಡವಾ? ಇದು ತಗೊಳ್ಳಿ, ಹಂಗೆ ತಿನ್ನು. ಬೇಡ ಕಣಪ್ಪ, ಬಿಸಾಕ ಬೇಡ ಕಣಪ್ಪ, ಬಿಸಾಕಪ್ಪ. ಅಪ್ಪ ನನಗೆ ನಿಮ್ಮಂತ ಕಾರ್ಮಿಕರು ಮಿಡುಕುಲ ಜನರನ್ನ ಕೇಳೋದಕ್ಕೆ ಆಗೋದಿಲ್ಲ ಕಣಪ್ಪ. ತಮ್ಮ ನಾನು ಹೆಸರಿಗಷ್ಟೇ ಪೊಲೀಸ್. ಪೊಲೀಸ್ ಅಲ್ವಾ? ಹೋಗು ಮನೆ ಒಳಗೆ. ಪೊಲೀಸ್ ಆಗಿದ್ರೆ ಈ ತರ ಅಂತ ಹೇಳಕ್ ಬಂದಪ್ಪ. ಆಯ್ತು ಹೆಲ್ಮೆಟ್ ಹಾಕಂದ್ರೆ ಬರ್ಬೇಕು. ಅಪ್ಪ ನಮ್ಮನ್ನ ನೀವು ಅವಿವೇಕಿಗಳು, ದಡ್ಡನ ಮಕ್ಕಳು ಹಾಗೆ ಹೀಗೆ ಏನಾದ್ರು ಕಡಿಬೋದು. ಆಯ್ತು ಸರ್. ಯಾವ ಕಾಲ ನಾಯಿಗಳಾಗ್ಬಿಡ್ತೀವಪ್ಪ. ಅವನ್ನ ಹಿಡಿ ಅಂದ್ರೆ ಹಿಡಿಬೇಕು, ಅವನ್ನ ಕಚ್ಚು ಅಂದ್ರೆ ಕಚ್ಚಬೇಕು. ನಮ್ಮಂತವ್ರಿಗೆ ಎಲ್ಲ ಇತ್ತಪ್ಪ ಸ್ವಾತಂತ್ರ್ಯ. ಅದಕ್ಕೆಲ್ಲ ನೀವು ಬೇಜಾರು ಆಗಬಾರ್ದು. ಹಾಗೆ ನೋಡಿದ್ರೆ ಹಾಗೆಲ್ಲ ಉಂಟು. ನಮ್ಮ ಮೊಲೆಗಳೆಲ್ಲ ಒಂದು ಮೂಲ ನಮ್ಮ ಮೂಲೆಗಳೆಲ್ಲ ಒಂದೇ ಸರ್. ನಮ್ಮ ಪಕ್ಷದವರು ಹೇಳ್ತಾರೆ ನಾವೆಲ್ಲ ಮಣ್ಣಿನ ಮಕ್ಕಳು. ಸುಮ್ಮನೆ ನೀನು
ಮಣ್ಣಿನ ಮಕ್ಕಳು ಅಂತ ಹೇಳಿ ಇಡೀ ದೇಶನೇ ಮಣ್ಣು ಮಾಡಿಬಿಟ್ಟಿದ್ದೀರ ನೀವು. ಯಾರು ಸರ್ ನಾವು ಮೈ ಬಗ್ಗೆ ದುಡಿಮೆ ಮಾಡುದೆಲ್ಲ ನಿಮ್ಮ ಮೇಲಿದ್ದಾರಲ್ಲ ಅವರು. ಒಂದು ದಿನ ಅವರ ಮನೆಗೆ ಹೋಗಿದ್ದೇನೆ, ಎಂತಾದ್ರೂ ನಮ್ಮ ಮನೆ ಬಾಗಿಲಿಗೆ ಬರ್ತೀವಿ ಸರ್. ಕಾನೂನನ್ನ ಬದಲಾವಣೆ ಸುಧಾರಣೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವದ ಅವಕಾಶ ಉಂಟಲ್ಲ, ಬದಲಾಯಿಸಿ ಕಾನೂನನ್ನ ಕಾಪಾಡಿ ನಿಮ್ಮ ಜವಾಬ್ದಾರಿ ತೋರಿಸಿ ಸರ್. ಕಾನೂನನ್ನ ಬದಲಾವಣೆ ಮಾಡಿದ್ರೆ ಸುಧಾರಣೆ ಆಗ್ಬಿಡ್ತಾ? ನಿನ್ನಂತಾರೆಲ್ಲ ಕಾಯ್ತಾ ಕೂರೋದನ್ನ ಬಿಟ್ಟು ಬೀದಿಗೆ ಹೋರಾಟ ಮಾಡಬೇಕು. ಮನೇಲೆ ಕೂತ್ಕೊಂಡು ಮಾತಾಡ್ತಾನೆ ನೋಡು, ಬಂಡವಾಳ ಶಾಹಿಯ ಕಬ್ಬಿಣದ ಬಳೆಗಳನ್ನ ಹಾಗೂ ಶೋಷಣೆಯ ಲೋಹದ ಮುಷ್ಟಿಯನ್ನ ಕುದಿಯುವ ಕಾರ್ಬನ್ ಬಾಕ್ಸ್ ನೆತ್ತನಿಂದ ಜಿನಿಗಿಸಿಬಿಡಬೇಕು. ಹೊರಕ್ಕೆ ಮುಟ್ಟದೆ ಧೂಳು ಹೋಗೋದಿಲ್ಲ ಕಾಮ್ರೇಡ್, ಅರ್ಥ ಆಯ್ತಾ? ಇಲ್ಲ, ನಾನು ಮನೆ ಚೆಕ್ ಮಾಡ್ತೀನಿ. ಅರ್ಥ ಆಗಲಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಇವತ್ತು ಸೂಪರ್ ಮಾರ್ಕೆಟ್ ಅಲ್ಲಿ ಹೆಂಗೆಲ್ಲ ಸೇರ್ಕೊಂಡ್ರಲ್ಲ, ಅದು ತಪ್ಪು ಅಂತ ನನಗೆ ಅನ್ಸಲ್ಲ. ಆದ್ರೆ ಏನ್ ಮಾಡೋದಪ್ಪ, ಅವ್ರು ಎಲ್ರ ಮನೆ ಚೆಕ್ ಮಾಡಿದ್ರೆ ಬೇರೆ ದಾರಿನೇ ಇಲ್ಲ. ನೋಡಿ ನನಗೆ ಮೊದಲೇ ಗೊತ್ತಿತ್ತು ಅವರ ಬಗ್ಗೆ. ಹೀಗಾಗಿ ಮೊದಲು ಶೋಷಣೆ ಕ್ರಾಂತಿ ಅಂತ ಹೇಳಿ ನಮ್ಮ ರಕ್ತ ಬಿಸಿ ಈಗ ಡ್ಯೂಟಿ ಅಂತ ಹೇಳಿ ನಮ್ಮ ಮನೆಯನ್ನೇ ಚೆಕ್ ಮಾಡಿ ಹೋಗ್ತಾರೆ. ಇವತ್ತಿಗೆ ಸ್ಟ್ರೈಕ್ ಮಾಡೋದು ಹೇಳಿ ನಾಳೆ ಸ್ಟ್ರೈಕ್ ಮಾಡ್ತಾರೆ, ನಮಗೆ ಇವತ್ತು ಜೈಲಿಗೆ ಹಾಕ್ಬೋದು. ಇವರ ಬುದ್ಧಿ ಹೀಗೆ. ಅದೆಲ್ಲ ಹಾಗಾದ್ರೂ ಆಗ್ಬೋದಪ್ಪ, ಅದನ್ನ ಹೇಳಕ್ಕಾಗಲ್ಲ. ಅದೇ ಎಷ್ಟೋ ಸಲ ಈ ಗಲಾಟೆಗಳಲ್ಲಿ ದೊಂಬಿಗಳಲ್ಲಿ ಜನರ ಪ್ರಾಣ ರಕ್ಷಣೆ ಮಾಡಿಲ್ಲ, ಸ್ವಲ್ಪ ನೆನಪಿಲ್ಲಪ್ಪ. ಯಾವಾಗ ಅಂತ ಒಂದು ಉದಾಹರಣೆ ಹೇಳಿ ಸರ್. ನೋಡುವ ಮೊನ್ನೆ ನಡೆದಿದ್ದ ರೈತರು ಹೋರಾಟ ನೋಡಿ ರೈತರ ಹೋರಾಟ ಅಂತೆ. ರೈತರ ಹೋರಾಟದಲ್ಲಿ ಗಂಟೆ ಮಾಡಿದ್ರೆ ಕೂತವ್ರಿಗೆಲ್ಲ ಗೊತ್ತುಂಟು ರೈತರ ಹೋರಾಟಕ್ಕೆ ಬರಬಾರ್ದು ಅಂತ. ರೋಡಲ್ಲಿ ನಗ್ದು ಬ್ಯಾರಿಗೇಡ್ ಹಾಕಿ ಹೋರಾಟಕ್ಕೆ ಬಂದ ರೈತರಿಗೆ ಹೊಡೆದು ಟಿಯರ್ ಗ್ಯಾಸ್ ಅರೆಸ್ಟ್ ಮಾಡಿ ಕರ್ಕೊಂಡು. ಅದೆಲ್ಲ ನಾವಲ್ಲ ಕಣಪ್ಪ, ಬೇರೆ ಪೊಲೀಸರು. ನಮ್ಮೇಲೆ ಸ್ವಲ್ಪ ನಂಬಿಕೆ ಇಲ್ಲಪ್ಪ. ನನ್ನ ಕೈಯಲ್ಲಾದ ನಾನು ಮಾಡ್ತೀನಿ, ನಿನ್ನ ಕೈಯಲ್ಲಾದ ನೀನು ಮಾಡು. ಒಟ್ಟಿನಲ್ಲಿ ಕ್ರಾಂತಿ ಅನ್ನೋದು ನಿಲ್ಬಾರ್ದು. ಹಾಗಂತ ಕ್ರಾಂತಿ ಮಾಡೋದು ಅಷ್ಟು ಸುಲಭ ಅಂತ ಅನ್ಕೋಬೇಡ. ಇತ್ತೀಚೆಗೆ ಕೆಲವರಿಗೆ ಅಂತ ಅದು ಫ್ಯಾಷನ್ನೇ ಆಗೋಗ್ಬಿಟ್ಟಿದೆ. ಅಂಥವ್ರು ಹಿಂದೆ ಏನಾದ್ರು ಹೋದ್ರೆ ಮನೆ ಮಠ ಕರ್ಕೊಂಡು ಬೀದಿಗೆ ಬಂದ್ಬಿಡ್ತೀಯ. ಅದಕ್ಕೆ ಏನಪ್ಪ ಹೇಳೋದು, ಕ್ರಾಂತಿ ಅನ್ನೋದು ಒಳಗಡೆಯಿಂದ ಹೋಗ್ಬೇಕು ಅಂತ. ಇತಿಹಾಸದ ಚಕ್ರ ಮತ್ತೆ ಮತ್ತೆ ತಿರ್ತಾ ಇರಬೇಕು. ಇತಿಹಾಸದ ಚಕ್ರ ಮತ್ತೆ ಮುರ್ದಾಗುತ್ತೆ. ಅರ್ಥ ಆಯ್ತಾ? ಸರ್ ಮನೆ ಚೆಕ್ ಮಾಡುದಿಲ್ವಾ? ಇಲ್ಲಿ ಬಿಡಪ್ಪ, ಪರವಾಗಿಲ್ಲ. ಈ ಕಡೆ ಉಂಟು. ಇಲ್ಲಿ ಬಿಡ, ಅದೇ ನಿನ್ ದೊಡ್ಡ ತೂತಾಗಿರೋ ಬಾಗಿ. ಮಾರ್ಕ್ಸಿಸಂ ನಲ್ಲಿ ಮುಳುಗಿ ಹೋಗಿರುವ ಕೆಂಪು ಪೇಜು ಸಾಯಿ ಆಸ್ವಾದ ಉಂಟು. ನಾಯಿ ತಿಂಡಿನೋ ಪಾಯಿ ತಿಂಡಿನೋ ನಿಂಬೆಹಣ್ಣು ಹಾಕೋ ತಿಂದ್ಬಿಡ್ತೀನಿ. ಇನ್ನೂ ಜಾಸ್ತಿ ಬರುತ್ತೆ ಮನೆ ಚೆಕ್ ಮಾಡ್ತಾರಂತ. ಎಂತ ಮಾಡ್ತಿದ್ದೆ? ನಾನು ಇಲ್ಲೇ ಇದ್ದೆ, ನೀನೆಂತ ಮಾಡ್ತಿದ್ದೆ? ಮಲ್ಲಿ ಮನೆಗೆ ಹೋಗಿದ್ಯಲ್ಲ, ಎಂತ ತಗೊಂಬಂದೆ? ಅವರಂದ್ರೆ ಯಾರು? ಅದೇಯಾ, ಆಚೆ ಬೀದಿ ಈಚೆ ಬೀದಿಯಲ್ಲೆಲ್ಲ ಚಾಲು ಆಡ್ತಿದ್ದಾರಂತೆ. ಅವರ ನಾನು ಮತ್ತೆ ಅವ್ರು ತುಂಬಾ ಕ್ಲೋಸ್. ಈಗಷ್ಟೇ ಬಂದು ಚಾ ಕುಡ್ದು ಹೋದ್ರು. ಇಲ್ಲಿಗೆ ಬಂದಿದ್ರು, ಅದ್ರಲ್ಲಿ ಎಂತ ಉಂಟು? ಎಂತ ಇಲ್ಲ, ಅವ್ರಿಗೆ ಎಂತಾದ್ರೂ ಸಿಕ್ಕಿತಾ ಅಂತ. ಸಿಗ್ಲಿಕ್ಕೆ ಇಲ್ಲಿ ಎಂತ ಉಂಟು ಅಂತ. ಎಂತ ಇಲ್ಲ ನಿಜ, ಆದ್ರೂ ಎಂತ ಸಿಕ್ಕಿದ್ರೆ ಬುದ್ಧಿ ಹಾಗೆ ಸುಳ್ಳು. ಹಾಗಲ್ಲ ಮಾರಯ್ಯ. ನಾನು ಎಂತ ಹೇಳ್ತೇನೆ ಅಂತ ಹೇಳಿದ್ರೆ, ಅವರು ಹುಡುಕ ನೆಪದಲ್ಲಿ ನಮ್ಮ ಮನೆಗೆ ಬಂದು ಅವರೇ ಸಾಮಾನು ಅಡಿಗೆ ಸಿಕ್ಕ ಅವ್ರು ಸುಮಾರು ಸಲ ಹೀಗೆ ಮಾಡಿದ್ದು ಬರ್ತೈತೆ ನಿನಗೆ. ಆ ಪಕ್ಕದ ಮನೆ ಫಾತಿಮಾ ಅಂತಿದ್ದಾರಲ್ಲ, ಅವರ ಮಗ ಉಮರಣ್ಣನ ಬೆಡ್ಡಿನ ಕೆಳಗೆ ಇವರೇ ಬಂದೂಕು ಅಡಗಿಸಿಟ್ಟು ಅವನೇ ಕದದು ಅಂತೇಳಿ ಅವನನ್ನೇ ಹೇಳ್ಕೊಂಡದ್ದು ಮರ್ತೋಯ್ತ ನಿಮಗೆ. 5 ವರ್ಷ ಆಯ್ತು, ಇನ್ನು ಬೇಯಿಸಿದ್ದಿಲ್ಲ ಎಲ್ಲ ಮತ್ತೆ ನೀನು. ಈಗ ನೀನ್ ಎಂತ ಹೇಳುದು? ಅವ್ರು ನಮಗೆ ಗೊತ್ತಿರೋ ಹಾಗೆ ನಮ್ಮ ಮನೆಗೆ ಬಂದು ಈ ಸೋಫಾದ ಅಡಿಯಲ್ಲಿ ಅಕ್ಕಿ ಗೋಧಿ ಸಕ್ಕರೆ ಇಟ್ಟೋಗಿದ್ದಾರೆ ಅಂತ ಇದ್ಯಾ? ಯಾವ್ದಕ್ಕೂ ನೋಡ್ತೀನಿ, ಒಂದು ಸಲ ನೋಡ್ತೀನಿ ನೋಡಿದ್ರಿ ನಮ್ಮನೆ ಹೊರಟೋಗ್ತ ಮಾಡಿದಾಗೆ ನೋಡಿ ಬಿಡು
ಎಲ್ಲಿದ್ದಾಳಮ್ಮ ಅಲ್ಲಿ ಮಲ್ಲಿ? ಎಲ್ಲಿದ್ದಾಳೆ ಮಲ್ಲಿ? ಬೇರೆ ಮಲ್ಲಿ ಎಲ್ಲಿದ್ದಾಳೆ ಮಲ್ಲಿ? ಎಲ್ಲಿ ಮಲ್ಲಿ? ಎಲ್ಲಿದ್ದಾಳೆ ಮಲ್ಲಿ? ಮಲ್ಲಿ ಯಾರು ಮಲ್ಲಿ? ಮಲ್ಲಿ ಬೇರೆ ಮಲ್ಲಿ ಮಲ್ಲಿ ಅವರೇ, ನೀವು ಹಾಗೆ ನಿಲ್ಬೇಡಿ, ಹುಟ್ಟಲಿಕ್ಕೆ ದಮ್ಮ ಬಿಡ್ತದೆ. ಬನ್ನಿ ಒಳಗೆ ಹೋಗ, ಬನ್ನಿ. ಇಲ್ಲಿ ನಿಮ್ಗೆ ಆಗ್ಲಿಕ್ಕಿಲ್ಲ. ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ. ಪುಟ್ಟ, ಅಮ್ಮ ಮಾಮನ ಮೇಲೆ ಹೋಗುದು. ಪುಟ್ಟ, ಒಳಗೆ ಹೋದ್ಯಾ? ಮಾಮ ಮತ್ತೆ ಹೋಗಿದ್ದು ಪುಟ್ಟನಿಗೆ ಇದ್ದಿದ್ದು ಬಾಕಿ ಎಲ್ಲ ಹೋಗ್ತಾರೆ. ಇವರು ಮಕ್ಕಳೇ ಮಾತು. ನೋಡು ನೋಡು ನಿನ್ನ ಪೊಲೀಸ್ನವರ ಕೆಲಸ. ಅವಳ ಮನೆಗೆ ನುಗ್ಗಿ ಮನೆಯೆಲ್ಲ ಚೆಲ್ಲ ಬಿಲ್ಲಿ ಮಾಡಿದ್ದಾರೆ. ಅವ 3 ಕಾಸಿನ ಪೊಲೀಸಿನವ ಅವಳ ಹೊಟ್ಟೆ ಮುಟ್ಟಿ ನೋಡ್ಲಿಕ್ಕೆ ಬಂದೈತೆ. ಗೋಳಿ ಮಗ ಹೊಟ್ಟೆ ಮುಟ್ಟಿಲ್ಲ, ನಾನೇ ಮುಟ್ಟಿಲ್ಲ. ಹೊಟ್ಟೆ ಕಿಚಿಲು ಅಂತ ತಂದ್ಕೊಡುವಂತೆ. ಹೊಟ್ಟೆ ಕಿಚಿಲ್ಲ, ಅದೆಲ್ಲ ನೀವು ಹೊರಗೆಲ್ಲ ಹಾಕಬೇಡಿ. ಪುಟ್ಟನ ಹೊಟ್ಟೆಗೆ ತಾಗ್ತದೆ. ಅಲ್ಲಿ ಆ ಪೊಲೀಸರ ಬಂದ ಹಾಗೆ ಮಾಡಿದ್ರೆ ಈಗ ಕೊಡ್ತಾರೆ. ನೀನು ಹಾಗೆ ಮಾಡ್ತಾ? ನೀವೇನು ಕೋರ್ಟಿಗೆ ಮಾತಾಡಿ ಆರಾಮಾದ್ರ ಬನ್ನಿ ಕುತ್ಕೊಳ್ಳಿ. ಪುಟ್ಟ, ಮಾಮ EMI ಹೊಸ ಸೋಫಾ ತಗೊಂಡಿದ್ದಾರೆ. ಬನ್ನಿ ಕುತ್ಕೊಳ್ಳಿ, ಇದರಲ್ಲಿ ಕುತ್ಕೊಳ್ಳಿ. ಸರಿ ಸಾಕು. ಆರಾಮಾದ್ರ? ಕೋರ್ಟ್ ತೆಗಿವನ? ನಾನು ಎಂತ ಹೇಳ್ತಿದ್ದೆ ಅಂದ್ರೆ, ನೀನು ಎಂತ ಸಹಾಯ ಮಾಡ ಮಾರಾಯ. ಪಾಪ ಅವಳ ನೋಡಷ್ಟಕ್ಕೆ ಇರ್ಲಿಕ್ಕೆ ಬಿಡು. ಅವಳು ಕೋಟ್ ಹಾಕಿ ಬಿಡ್ಲಿ ನಿನಗೆ ಅಂತ ಅಂತ. ಅಲ್ಲ, ಇಲ್ಲಿ ನನಗೆ ಎಷ್ಟು ಸೆಕೆ ಆಗ್ತುಂಟು. ಪಾಪ ಪುಟ್ಟನಿಗೆ ಹೇಗೆ ಆಗ್ಬೇಡ ಒಳಗಡೆ. ಸ್ವಲ್ಪ ತೆಗಿ. ನಿನಗೆ ಸೆಕೆ ಆಗಲ್ಲ, ಹೋಗಿ ಬಾವಿಗೆ ಹಾಕು. ಅವಳಿಗೆ ಚಳಿ ಆಗ್ತುಂಟು ಗೊತ್ತಾ? ನೋಡಿದ್ಯಾ? ಸುರಸಂತೆ. ಇವಳಿಗೆ 2 ನಿಮಿಷ ಕೇಳ್ತಾ ಆಗ್ತದಂತ ನನಗೆ ಅನಿಸ್ತದೆ. ಇವಳಿಗೆ ಬೇರೆ ಎಂತ ಸಮಸ್ಯೆ ಉಂಟು. ಆ ಕೋಟ್ ಉಂಟಲ್ಲ, ಹೌದು ಮಾರಾಯ, ಸಮಸ್ಯೆ ಉಂಟು. ಹೊಟ್ಟೆಯಲ್ಲಿ ಮಗು ಉಂಟು. ಹೌದು, ಅದೆಲ್ಲ ದುಡ್ಡು, ಇದು ಎಲ್ಲ ದುಡ್ಡು. ಪುಟ್ಟನೆಲ್ಲ ದುಡ್ಡು, ಇದು ಹರಿಯುತ್ತದೆ. ಇಲ್ಲಿ ತೆಗೀರಿ, ಬಾಬುಟ, ಹೊರಗೆ ಬಾ, ಬಾಬುಟ, ಎಲ್ಲವ ಎಂತ ಆಗಿಲ್ಲಮ್ಮ. ಪುಟ್ಟನೆಲ್ಲ ದುಡ್ಡು, ಪುಟ್ಟ ಹೊರಗೆ ಬರ್ತೀನಿ. ತೆಗಿಬೇಕಾ? ಕೋಟ್ ತೆಗಿಬೇಕಾಗಿ ನೋಡಿ, ನಾನು ಮುಟ್ಲೇ ಇಲ್ಲ. ಸುಮ್ಮನೆ ಕೇಳಿಸಿ, ನಾನು ಮುಟ್ಟಿಲ್ಲ, ಮುಟ್ಟೇ ಇಲ್ಲ. ಅವಳಿಗೆ ಹೆರಿಗೆ ಶುರುವಾಯ್ತು. ಶುರುವಾಗ ಯಾವಾಗ? ಯಾಕೆ? ನನಗೆ ಹೇಳ್ತಾರೆ ಸ್ವಲ್ಪ ಬೇಗ ಅನಿಸ್ತದೆ. ಲಾಸ್ಟ್ ಸೀನಲ್ಲಿ ಅವಳು ಪ್ರೆಗ್ನೆಂಟ್ ಅಂತ ನಿಮಗೆ ಗೊತ್ತಿರ್ಲಿಲ್ಲ. ಈಗ ನೋಡಿದ್ರೆ ಬೇಗ ಆಯ್ತಂತೆ. ನನಗೆ ಅನಿಸ್ತದೆ ಬೇಗ ಆಯ್ತು ಅಂತ. ಆ ಕೋಟ್ ಉಂಟಲ್ಲ, ಅದರ ಒಳಗೆ ತಿಂಗಳ ಚೂರಿ ಅಂತ ಆಗಿರ್ಬೋದಾ? ಪುಟ್ಟನಲ್ಲ ಈಗ ಬೆಳಿಬೇಕು. ಅಲ್ಲ ಮಾರಾಯ, ಅವಳ ಹೊಟ್ಟೆಗೆ ಹೋಗಲ್ವಾ? ನಿನ್ನ ಗಂಡ ನೋಡಿದ್ರೆ ಕೋಟ್ ಬಿಸ್ಕಿನಂತಾರ, ನೀನು ನೋಡಿದ್ರೆ ಲಂಗ ಬಿಸ್ಕಿನ. ಇಬ್ರು ಗಂಡ ಹೆಂಡತಿ ಸೇರಿದ ಆಟ ಬೇಡ, ಎಲ್ಲ ಸರಿ ಆಗ್ತದೆ. ಏನು ಕೂಪಡ್ಬೇ, ಎಲ್ಲ ಕುಡಿಸಿ ಬುದ್ಧಿ ಇದೆ. ಯವ್ವ, ನನಗೆ ಸಾಕು ಸಾಕು ಮಾಡಿದ್ದಾರೋ ಯವ್ವ. ಎಂತ ಸಮಸ್ಯೆ ಉಂಟು ಹೌದಲ್ಲ? ಅಷ್ಟು ಬಂದಿದ್ದವರಿಗೆ ನೋಡಿ ಮತ್ತೆ ಮುಪ್ಪಾಡಿಗೆ ಸಂಖ್ಯೆ ನೋಡಿ. ಸರಿ, ಹೌದು ರಾಜಕುಮಾರ್. ಅಡಿಗೆನೂ ನಾವೇ ಮಾಡ್ತೀವಿ, ಬಾಂಡೆನೂ ನಾವೇ ತಿಂತೀವಿ, ಅಪಾಯಿಂಟ್ಮೆಂಟ್ ನಾವೇ ತಗೋತೀವಿ, ಮಕ್ಕಳು ನಾವು ಹಾಡ್ತೀವಿ, ಅದ್ರ ಮಕ್ಕಳಿಗೂ ನಾವೇ ಕಚ್ಚಿ ಹಾಕ್ಕೊಂಡು. ನೀವು ಹಾಗೆಲ್ಲ ಮಾಡಬೇಡಿ, ಪುಟ್ಟ ಜಾರಿ ಬೀಳ್ತಾರೆ. ಅಲ್ಲ, ಇವಳು ಇಷ್ಟು ಗರ್ಭಿಣಿಯಾಗಿದ್ದು ನಿನಗೆ ಎಂತಕ್ಕೆ ಅದೆಲ್ಲ? ಎಂತಕ್ಕಂತ ಹೇಳಿದ್ರೆ ಇವಳು ಮದುವೆಗೆ 5 ತಿಂಗಳಾಗಿದ್ದು. ನೋಡಿ, ನನ್ನ ಮದುವೆ ಆಗ್ತಾರೆ 5 ತಿಂಗಳು. ಹೌದು, ಅವಳು ಮದುವೆಗೆ ಮುಂಚೆ ಮಾಡಿಕೊಂಡಿದ್ದಾಳೆ. ಏನಿಲ್ಲ, ನಿನ್ನದೆಂತ ನೈತಿಕ ಪೊಲೀಸಿರಿಯಾ? ನಿನಗೆಲ್ಲದೆಲ್ಲ ಮರ್ತಾಯ್ತಾ ಅಂತಲ್ಲ? ನನ್ನದು ಮರಳಿಕ್ಕೆ ಆಗ್ತದೆ.
ಆದ್ರೆ ಅವರು ನಮ್ಮ ಹಾಗಲ್ಲ, ಅವಾಗೆಲ್ಲ ಮಾಡಿದ್ದು ಮದುವೆ ಆದ ಮೇಲೆ ಅಂತ ನಂಗೆ ಲಿಂಗರಾಜ ಹೇಳಿದ್ದಾನೆ. ನನ್ನ ಗಂಡ ಇಂಥದ್ದೆಲ್ಲ ಮಾತಾಡ್ತಾನೆ ನೀವು ಕೂತಾಗ. ಪುಟ್ಟ ಹೊರಗೆ ಬಂದೋದ್ನ ಬನ್ನಿ ಇವತ್ತು ನನ್ನ ಗಂಡ ಅವನು ಚಡ್ಡಿ ಹೊರಗೆ 12 ಮಾಡಿಲ್ಲ. ನಾನು ನಮ್ಮಪ್ಪನ ಬಂದವರೆಲ್ಲ ಬೊಬ್ಬಾಯಿ ಅನ್ನೋದು 3 ಕಾಸಿನ ಮಗ. ಹಾಗಲ್ಲ, ನಾನು ಮತ್ತೆ ಇಲ್ಲ ಚಡ್ಡಿ ದೋಸ್ತ ಅಲ್ವಾ, ನನಗೆ ಸ್ವಲ್ಪ ಅನುಭವ ಉಂಟು ಅಂತ ಹೇಳ್ತಾರೆ. ಅಲ್ಲ ಅದೆಂತ ಅನುಭವ ಉಂಟು ನನಗೆ. ಅದೇ ಮದುವೆಗೆ ಮುಂಚೆ ಅಡಿಕೆ ತೋಟದಲ್ಲಿ ಆ ಜಿಂಗ್ 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 ಜಿಂಗ್. ಅದೇ ಮದುವೆಗೆ ಮುಂಚೆ ಅಡಿಕೆ ತೋಟದಲ್ಲಿ ಆ ಜಿಂಗ್ 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 ಜಿಂಗ್. ಅದೇ ಮದುವೆಗೆ ಮುಂಚೆ ಅಡಿಕೆ ತೋಟದಲ್ಲಿ ಆ ಜಿಂಗ್ 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 ಜಿಂಗ್. ಏನ್ ಮಾಡ್ತೀರಿ ನೀವು? ಗಂಡ ಹೆಂಡತಿ ಸೇರಿ ಆಟ ಆಡ್ತೀರೇನಾ? ಹಾಗಲ್ಲ, ಈ ಜಿಲ್ಲೆಯಲ್ಲಿ ಪೊಲೀಸ್ ಬರ್ಬೇಕಿತ್ತು, ಅವ್ರು ಬರಲೇ ಇಲ್ಲ. ನಾನು ಹೋಗಿ ನೋಡಿ ಬರ್ತೀನಿ. ಯಾರಾದ್ರೂ ಪೊಲೀಸರ ನೋಡಿದ್ರ? ಪೊಲೀಸರಿಗೆ ನೋಡಿದ್ರಿ? ಓ ಅಣ್ಣ, ಮಾಡುವ ಕೆಲಸ ನೀವು ತಲೆಂತ ಮಾಡುದು ನೀವು. ನಿಮ್ಗೆ ಎಂಟ್ರಿ ಇತ್ತು ಅಡಿಕೆ ತೋಟದಲ್ಲಿ ಹೇಳ್ಬೇಕಾದ್ರೆ. ಬೇಗ ಬನ್ನಿ. ಅಲ್ಲ ಅದೆಂತ ಅನುಭವ ಉಂಟು ನನಗೆ. ಅದೇ ಮದುವೆಗೆ ಮುಂಚೆ ಅಡಿಕೆ ತೋಟದಲ್ಲಿ ಯಾರದು? ಪೊಲೀಸ್. ನಾನು ನೋಡ್ತೇನೆ. ಸರ್, ನೀವು ಮತ್ತೆ ಬಂದ್ರಾ? ಮತ್ತೆ ಬಂದಿದ್ದೀನ ನಾನ? ನನಗೆ ಕಾಣ್ತಿರೋ ಹಾಗೆ ಈಗ ನೀವು ಮೀಸ ಅನ್ಸ್ಕೊಂಡ್ ಬಂದ್ರಿ. ಮಾಚೆ ಬರ್ಲಿಲ್ಲ ನಿಮ್ಗುಂಟು ಅಷ್ಟೇ. ಇನ್ಸ್ಪೆಕ್ಟರ್ 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 ಹೇಳಿ ಬಾ, ಮನೆ ಚೆಕ್ ಮಾಡ್ಬೇಕು. ಇನ್ನೆಷ್ಟು ಸೈಡ್ಗೆ ಬರುದು ನೀವು ನೋಡಿಲ್ವಾ? ಆಗ ಒಂದು ಚೆಕ್ ಮಾಡಿ ಹೋದ್ರಿ ಇವ್ರು. ಆಗಲೇ ಚೆಕ್ ಮಾಡಿದ್ರೆ ನಾನು ಮತ್ತೆ ಮಾಡ್ತೀನಿ. ಯಾಕೆ ಮಾಡೋಣ ಮಾಡಿ. ಈಗ ಇದು ವಿಷಯ, ನೀವು ಯಾವ ಚೆಕ್ ಮಾಡ್ತಿದ್ದೀರಾ? ನೋಡಿ ನೋಡಿ ನೋಡಿ, ಹೊಡಿಲಿಕ್ಕೆ ಬರ್ತಾರೆ. ಈಗ ಇವ್ರು ಚೆಕ್ ಮಾಡಿ ಇನ್ನೊಬ್ಬರು ಬರ್ತಾರೆ. ಅವ್ರು ಚೆಕ್ ಮಾಡಿ ಮತ್ತೊಬ್ಬರು ಬರ್ತಾರೆ. ಅದಾದ್ಮೇಲೆ ರೈಲ್ವೆ ಪೊಲೀಸರು, ಕಷ್ಟ ಪೊಲೀಸರು, ಮಿಲಿಟರಿ, ಪ್ಯಾರಾಮಿಲಿಟರಿ ಎಲ್ಲರೂ ಬಂದವನ್ನ ಕಾಯ್ಬೇಕು. ನಾನು ಬಾಯಿ ತಗೊಂಡು ಬನ್ನಿ ಸರ್, ಹೊಡಿ ಹೊಡ್ತೀನಿ. ನನ್ನ ಮಗನೇ ಪೊಲೀಸ್ ಅವ್ರನ್ನ ಎದುರು ಹಾಕೊಂತೀನೋ, ಕೇಸ್ ಫಿಟ್ ಮಾಡಿ ಒಳ ಹಾಕ್ಲಾ? ಎಲ್ಲ ನಾವು ಗುಂಡು ಕಟ್ಕೊಂಡು ಗಲಾಟೆ ಮಾಡೋದಿದ್ದಂತೆ. ಮೊನ್ನೆ ಗಣಪತಿ ಹಬ್ಬದಲ್ಲಿ ಕಲ್ಲೋಡ್ದ ನೀನೆ ಅಂತೆ, ಫಿಟ್ ಮಾಡ್ಲಾ ಕೇಸು? ನಾನು ಎಂತ ಮಾಡ್ತೀನಿ ಸರ್? ನೀವೆಲ್ಲ ನಾಯಿ ಒಂದು ಕಾಂಟ್ರಾಕ್ಟ್ ಹೇಳ್ತಿದ್ದ, ನನ್ನ ಹೆಂಡತಿಗೆ ಹೇಳ್ತಿದ್ದೆ, ಅವ್ರಿಗೆ ಅರ್ಥ ಆಗಿಲ್ಲ. ದುಡ್ಡು ಇಟ್ಟಿದ್ದೆ ಮನೇಲಿ, ಬಂಗಾರ ಏನಾದ್ರು ಯಾಕೆ ಹೇಳ್ತಿದ್ದೀನಂದ್ರೆ ದಿನೇ ದಿನೇ ಕಂಡು ಹೆಚ್ಚಾಗ್ತೀನಲ್ಲ, ಹಾಗಾಗಿ ಸ್ವಲ್ಪ ಎಚ್ಚರವಾಗಿರ್ಲಿ ಅಂತ ಹೇಳ್ತಿರೋದು. ಅದ್ರ ಬಗ್ಗೆ ನಿಮ್ಗೆ ಯೋಚನೆ ಬೇಡ ಸರ್. ಕೋಪವಾಳ ಏನಿದೆಯೋ ಏನಾಯ್ತು ಅವನಿಗೆ? ಸರ್, ನೀವು ನಂಬಿಕಿಲ್ಲ, ಇದು ಫ್ರೀ ಬೇಕು. ಬರೀ 5 ಹೆಚ್ಚಿನ ಹೆರಿಗೆ ನಾವು ಹೆಂಗೆ ಲಿಂಗಾಜಿ. ಕಂಗ್ರಾಚುಲೇಷನ್. ನಾನು ಲಿಂಗಾಜಿ ಸರ್. ವಾದ ಹೊಡಿತಿದ್ದಾವಲ್ಲೋ ಸರ್ಕದಲ್ಲಿ ಕೆಲಸ ಮಾಡ್ತೀವಿ ಸರ್. ಸರ್, ಮೊದಲೇ ಆ ಪೊಲೀಸ್ ನಮ್ಮ ಹೊಟ್ಟೆ ಮುಟ್ಟಿಗೆ ಬಂದದಕ್ಕೆ ಮಗು ಹೊರಗೆ ಬರ್ತಿದ್ದು. ಈಗ ನೀವು ಬೇರೆ ಬಾಯಿಗೆ ಬಂದರೆ ಮಾತಾಡ್ತಿದ್ರಲ್ಲ ಸರ್. ಹೊಟ್ಟೆ ಮುಟ್ಟಿದ್ದ ನಾನೊಂದ್ಸಲ ಹಾಗಲ್ಲ ಸರ್, ಅವಳ ಹೊಟ್ಟೆಯಲ್ಲಿ ಅಕ್ಕಿ ಗೋಧಿ ಸಕ್ಕರೆ ಉಂಟಂತ ಪೊಲೀಸ್ನವ್ರಿಗೆ ಡೌಟ್. ಈಗ ಇದ್ರಲ್ಲ ಸರ್, ನೀವು ಬಡವರ ಹೆಂಡತಿ ಹೊಟ್ಟೆ ಮುಟ್ಟಿಗೆ ಬೇಗ ಬರ್ತೀರಾ? ಹೋಗಿ ನಿಮ್ಮಂತ ಮನೆ ಹೆಂಡತಿ ಹೊಟ್ಟೆ ಮುಟ್ಟಿ, ನಿಮಗೆ ತಾಕತ್ತಿದ್ರೆ ಮುಟ್ಟಿ. ನೀವು ಗಂಡಸಾಗಿದ್ರೆ ಮುಟ್ಟಿ ಸರ್, ಮುಟ್ಟಿದ ಮಾರಿನಿಂದ ಸಸ್ಪೆಂಡ್ ಆಗಿ ನೀವು ಮನೇಲಿ ಇರ್ತೀರಾ. ಹೊಟ್ಟೆ ಬಿಡಿ ಸರ್, ಈ ಕೋರ್ಟ್ ಇಲ್ಲದೆ ಮುಟ್ಟಿ, ಅವಳ ಮುಟ್ಟಿ, ಇವರ ಮುಟ್ಟಿ, ನನ್ನ ಮುಟ್ಟಿ, ಅವರ ಮುಟ್ಟಿ, ಇವರ ಮುಟ್ಟಿ, ಕೂತವ್ರು ಅಲ್ಲಿ ಕೂತವ್ರು, ಇಲ್ಲಿ ಕೂತವ್ರು, ಅಲ್ಲಿ ಕೂತವ್ರು, ಇಲ್ಲಿ ಬರೋ ಫ್ಲೈಟ್ ಅವರು ಮ್ಯೂಸಿಕಲ್ ಡೈರೆಕ್ಟರ್ ಅವ್ರು ಇವ್ ನನ್ನ ಮುಟ್ಟಿ ಸರ್, ಮನೆ ಮುಟ್ಟಿ, ನನ್ನ ಮುಟ್ಟಿ, ಬಾಗಿ ಮುಟ್ಟಿ, ಮುಟ್ಟದಲ್ಲ ನಾಳೆ ಹೊಡಿರಿ ಸರ್. ಹೊಡೆಯಲ್ಲ ಕೆಳಗೆ ತುಳಿರಿ 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 ತುಳಿರಿ, ಹತ್ತು ತುಳಿರಿ, ಒತ್ತಿ ತುಳಿರಿ, ಎದ್ದು ತುಳಿರಿ, ಕತ್ತಿ ತುಳಿರಿ, ಬಿಟ್ಟು ತುಳಿರಿ, ಅಗಲ ತುಳಿರಿ, ಇಲ್ಲಿ ತುಳಿರಿ, ಅಲ್ಲಿ ತುಳಿರಿ, ದೇವಸ್ಥಾನ ತುಳಿರಿ, ಛತ್ತ ತುಳಿರಿ, ಮಸೀದಿ ತುಳಿರಿ, ಹೋಗಿ ಅಲ್ಲಿ ಕೆಳಗೆ ಹೋಗಿ ಅಲ್ಲಿ ನನ್ನ ಹೆಣ್ಣು ಕಂಡ್ರೆ ಉಂಟು, ಅದನ್ನು ಮೂಸಿ ಅದನ್ನು ಚೆಕ್ ಮಾಡಿ, ಫೋಟೋ ತಗೊಳ್ಳಿ, ವಿಡಿಯೋ ಮಾಡಿ, ಪೆಟ್ರೋಲ್ ಹಾಕಿ, ಮತ್ತೆ ಮಾಡಿ ತುಳಿರಿ.
ನಾನು ಮಣ್ಣಿನ ಮಗ, ಮಣ್ಣಲ್ಲೇ ಮಣ್ಣಾಗ ಮಗು ಹೊರಗೆ ಬಂತು. ಹೊರಗೆ ಬರ್ತಿದ್ದಾರೆ. ಈ ಹೋರಾಟಗಾರ ಮಣ್ಣಲ್ಲೇ ಮಣ್ಣಾಗಬೇಕು. ಆಂಬುಲೆನ್ಸ್ಗೆ ಫೋನ್ ಮಾಡ್ತಾ ಹೇಳಿದ್ರೆ ನಂಗೆ ತುಳಿಲಿಕ್ಕೆ ಬರ್ತಾರೆ ಸರ್ ಇವರು. ಆಂಬುಲೆನ್ಸ್ ಬೇಡ ಆಸ್ಪತ್ರೆಗೆ ಹೋಗ್ತೀವ. ಇಲ್ಲ ಏನಾದ್ರು ಅದೇ ನಿನಗೇನಾದ್ರು ಬರೋಕಿಲ್ಲ. ಆ ಮಗು ಬಗ್ಗೆ ಏನು ನಾನು ಹೇಳಿದ್ರೆ ಕೇಳಿಲ್ಲ ಸರ್ ಅವರು. ಇಬ್ಬರು ತುಳಿರಿ ಸರ್, ನೀವು ತುಳಿರಿ ನೀವು. ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ ಅಪಾಯಿಂಟ್ಮೆಂಟ್ ಇಲ್ಲದೆ ಆಂಬುಲೆನ್ಸ್ ಹಾಕೊಂಡು ಹೋದ್ರೆ ಗಾಡಿಯಲ್ಲಿ ಹೇಳ್ಕೊಂಡು ಬಿಡ್ತಾರೆ ಅವರು. ದೀರ್ಘಿಲ್ಲಲ್ಲೇ ಹೆಕ್ಕೊಂಡು ಬಿಡ್ತಾಳೆ. ಅದೇ ಹೇಳ್ಕೊಂಡು ಬಿಡ್ತಾಳೆ. ಅಲ್ಲಿ ನೋಡಿ ಆಂಬುಲೆನ್ಸ್ ಬಂದ ಆ ಪಕ್ಕದ ಮನೆಗೆ ಅಂತ ಕರೆಸಿದ್ವಿ. ಮತ್ತು ಬರೋದೊಳಗಡೆ ಅವಳು ಸತ್ಯ ಹೋಗ್ಬಿಟ್ಟು ಅವಳ ಆಯ್ತಾ ಒಳ ಯಾವ ಲಿಂಗರಾಜು ಹಾ ಹೆಂಡತಿನ ಬಸ ಮಾಡಿ ಬಿಟ್ಟೋಗ್ಬಿಡ್ತೀರಾ. ನಾವು ಡ್ಯೂಟಿ ಮಾಡ್ಬಿಟ್ಟು ನಿಮ್ಗೆ ಕೆರೆಗೆ ಹಾಕುತ್ತಿರ್ತೀವಿ. ಯಾವ ಲಿಂಗರಾಜ್ ಅದು ಬಿಟ್ಟು ಸಾಯ್ತಿಲ್ಲ. 5 ತಿಂಗಳ ಪುಟ್ಟನನ್ನ ಟೆಸ್ಟ್ ಒಳಗೆ ಆಗ್ಲಿಕ್ಕೆ ಆಗ್ತದೆ. ಆಗ್ಲಿಲ್ಲ ಸರ್. ಸಮಯದಲ್ಲಿ ಟ್ರಾನ್ಸ್ಪೋರ್ಟ್ ಅಂತ ಮಾಡ್ತಾರೆ. ಹಾ ಅದೇನದು ಹಿಂಗೆ ಕುಯ್ದು ಸಿಸೇರಿಯನ್ ಮಾಡ್ಬೇಕು. ಅಯ್ಯೋ ಪುಟ್ಟನ ಕೊಯ್ಲಿಕ್ಕೆ ನಾನು ಬಿಡುದಿಲ್ಲ. ಮಗುನ್ ಕೊಡೋದಲ್ಲ ಕೊಡೋದು, ಹೊಟ್ಟೆ ಕೊಯ್ದು ಮಗುನ ಆಚಾಡೋದು ಅಂತಿದ್ದು. ಹಾಗಾದ್ರೆ ಮಾಡ್ಬೋದು. ನಾನು ಹೇಳಿದ್ದು ಒಬ್ಬರು ಹೊಟ್ಟೆ ಇನ್ನೊಬ್ಬರು ಹೊಟ್ಟೆಗೆ ಹಾಕ್ತಾರೆ, ಅಲ್ಲೇ ಮಗು ಬೆಳೆಯುತ್ತೆ, ನಾರ್ಮಲ್ ಹುಟ್ಟುತ್ತೆ ಅಂತ. ಒಂದು ಪುಟ್ಟ 2 ಹುಟ್ಟಿಲಿ 2 ಸಲ ಹುಟ್ಟೋದು ಮಿರಾಕಲ್ ಮಿರಾಕಲ್ ಮಿರಾಕಲ್. ಬಿಡುದಿಲ್ಲ ಬಿಡುದಿಲ್ಲ ಪುಟ್ಟನನ್ನು ಬೇರೆ ಆಟೋಮೆಟಿಕ್ ಬಿಡುದಿಲ್ಲ ಬಿಡುದಿಲ್ಲ. ಆಸ್ಪತ್ರೆ ಕಮಿಷನ್ ಇಟ್ಕೊಂಡಿದ್ದೇನೆ, ಪೇಷಂಟ್ ಕರ್ಕೊಂಡು ಬರ್ತೀನಿ. ಎತ್ತು ಬಿಸಾಕ್ಬಿಡ್ತೀನಿ ಡೈರೆಕ್ಟ್ ಆಂಬುಲೆನ್ಸ್ಗೆ. ಮಗು ಹೊರಗೆ ಬರ್ತುಂಟು. ಅದಕ್ಕೆ ನಮ್ಮ ಹೇಳಿದ್ದು ಕರ್ಕೊಂಡು ಹೇಳಿ ಆಂಬುಲೆನ್ಸ್ ಹೋಗೋಣ. ಇದಕ್ಕೆ ನಾನು ಒಪ್ಪುದಿಲ್ಲ. ನೋಡಿ ಸರ್ ನೀವು ನೋಡಿ ಸರ್ ಮೇಡಮ್ ನೀವು ಅದು ನೋಡಿ ಯಾರಾದ್ರೂ ನೋಡಿ ಮಾರೆ ನೋಡಿ. ಮೊದಲಿಗೆ ಇವರೇ ನಮ್ಮ ಮನೆಗೆ ಬರ್ತಾರೆ ಹುಡುಕುವ ನೆಪ ಮಾಡಿಕೊಂಡು. ಮನೆಗೆ ಬಂದವರೇ ಮನೆಯಲ್ಲ ಮುಸಿ ಕಸ ಗುಂಡಿ ಮಾಡಿ ಹಾಕಿದ್ದಾರೆ. ಎತ್ತಕ್ಕಿಂತ ನನ್ನ ಗಂಡ ಕೇಳಿದ್ರೆ ಅವನನ್ನೇ ಅರೆಸ್ಟ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ನಾವು ಬೇಡ ಅಂತ ಹೇಳಿದ್ರೆ ಆಂಬುಲೆನ್ಸ್ ಎಲ್ಲ ಕೊಂಡು ಕೊಟ್ಟಿದ್ದಾರೆ ಅಲ್ಲ. ನಮಗೊಂಚೂರು ಬದುಕೋ ಹಕ್ಕಿಲ್ವಾ? ಬದುಕೋ ಸ್ವಾತಂತ್ರ್ಯ ಇಲ್ವಾ? ನಮ್ಗೆ ಇಷ್ಟಪಟ್ಟ ಹಾಗೆ ಬದುಕಲಿಕ್ಕೆ ಬಿಡದಿದ್ರು ಪರವಾಗಿಲ್ಲ. ಇಷ್ಟಪಟ್ಟ ಕಡೆ ಸಾಯ್ಲಿಕ್ಕಾದ್ರೂ ಬಿಡಿ ಮಾರೆ. ಸಹಾಯ ಮಾಡೋದು ಕೇಳವು ಯಾರು ಇಲ್ಲ. ಯಾರಿಗ್ಯಾರು ಸಂಭಾವಿಸಲ್ಲ, ಯಾರಿಗ್ಯಾರು ಬೇಕಾಗಿಲ್ಲ. ಕಾಲಿಗೆ ನಡ್ಕೊಂಡೋಗ್ಬಿಡ್ತೀನಿ. ಅವಳು ಬರ್ತಾಳೆ, ನೀವು ಹೊರಗೆ ಹೋಗಿ ಸ್ಟ್ರೆಚರ್ ತಗೊಂಡು ಬನ್ನಿ. ಸ್ಟ್ರೆಚರ್ ತರ್ತೀನಿ. ಚಿಕ್ಕದು ಪುಟ್ಟ ಸ್ಟ್ರೆಚರಲ್ಲಿ ಹೋಗೋದು. ಮಾಮ ಬಂದ್ರು ಸ್ಟ್ರೆಚರ್ ತಂದ್ರು, ಮಾಮ ಬಂದ್ರು ಸ್ಟ್ರೆಚರ್ ತಂದ್ರು. ಅದು ಸ್ಟ್ರೆಚರ್ ಯಾರೋ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಡ್ಕೊಂಡು ಹೋಗೋದು ಸರ್. ಪುಟ್ಟನ ಕಾಲು ಚಿಕ್ಕದು, ಅವನಿಗೆ ನಡಲಿಕ್ಕೆ ಆಗುದಿಲ್ಲ. ತರಕಾರಿ ಗಾಡಿನ ಮಕ್ಕಳು ಯಾರು ತರಕಾರಿ ಹಾಕ್ತಾರೆ ಅಲ್ಲಿ. ಅವನೊಂದು ಡೌಟ್ ಮಾಡ್ತಾರೆ. ಎಂತ ಅವಸ್ಥೆ ಮಾಡಿದ್ದೀವಿ ನಿಂದು. ಅದು ಕಸಿದ್ರೆ ಪರವಾಗಿಲ್ಲ. ಪುಟ್ಟ ಮಾಡ್ಕೊಂಡು ಹೋದ್ರೆ ಅವನ ಜೀವಕ್ಕೆ ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ದಾರೆ. ನೀವು ಗಂಡಸರು ಸ್ವಲ್ಪ ಹೊರಗಿರಿ, ಅವಳ ಬಟ್ಟೆ ಚೇಂಜ್ ಮಾಡಬೇಕು. ಪುಟ್ಟನಿಗೊಂದು ಬಟ್ಟೆ ಹಾಕಿ. ನೀವು ಗಂಡಸಲ್ಲ, ಹೋಗಿ ಹೊರಗೆ.
ಇದ್ದೀನಿ, ಮಾಮ ಎಲ್ಲ ಒರೆಸ್ತೇನೆ, ಮಾಮ ಇದ್ದೀನಿ, ಮಾಮ ಒರೆಸ್ತೇನೆ, ಮಾಮ ಇದ್ದೀನಿ, ಮಾಮ ಒರೆಸ್ತೇನೆ, ಮಾಮ ಒರೆಸ್ತೇನೆ, ಮಾಮ ಒರೆಸ್ತೇನೆ, ಮಾಮ. ಲಿಂಗರಾಜ್ ಕೆಲಸದಿಂದ ಬರ್ಬೇಕಾದ್ರೆ ಅಪ್ಪ ಆಗಿರ್ತಾರೆ, ಇದನ್ನು ಕೇಳಿ ಹಾಕಿಡಕ್ಕಾಗಿ ಸತ್ತು ಬರುವುದು. ಹುಟ್ಟು ನಾನು ಒಂದು ಹೊಟ್ಟೆ ಇನ್ನೊಂದು ಹೊಟ್ಟೆಗೆ ಹಾಕಿದ್ರೆ ಅಂತ ಗೊತ್ತಾದ್ರೆ 2 ಸಲ ಹಾಕಿಡಕ್ಕಾಗಿ ಸಾಯ್ದು ಕನ್ಫರ್ಮ್. ಇದನ್ನು ಸಮಾಧಾನ ಹೇಳಬೇಕು. ಎಲ್ಲ ಮನಸ್ಕಟ್ಟಿ ಮಾಡಿ ಮಾಮ ಇದ್ದೀನಿ, ಮಾಮ ಎಲ್ಲರೂ ಸ್ಕ್ರೀನ್ ಮಾಡ್ತೀನಿ, ಮಾಮ ಇದ್ದೀನಿ, ಮಾಮ ಇದ್ದೀನಿ, ಎಂತ ಮಾಮ ಇದ್ದೀನಿ. ಇದೇ ಬಿಟ್ಟು ಜಾತದೆ ಕಡ್ಲೆ ಎಣ್ಣೆ ವಾಸನೆ ಬರ್ತಾ ಉಂಟು. ಇದು ಕಡ್ಲೆ ಎಣ್ಣೆನೆ, ಇದು ಕಡ್ಲೆ. ಹುಟ್ಟೋದಕ್ಕಿಂತ 9 ತಿಂಗಳು ಮುಂಚೆ ನಾವು ಕಡ್ಲೆ ಇರ್ತೀವ, ಅದಕ್ಕೆ ಪುಟ್ಟ ಜಾತಿಗೆ ಪಾಪ. ಎಂತಾಗ್ಲಿಲ್ಲ ಮಾಮ ಎಲ್ಲ ಒರೆಸ್ತೀನಿ ನೋಡ್ತೀನಿ, ಎಂತಾಗ್ಲಿಲ್ಲ. ರವೆ ಉಂಡೆ ಮತ್ತೊಂದು ರವೆ ಉಂಡೆ ಕಡಲೆ ತೊಂಡೆಕಾಯಿ, 2 ರವೆ ಉಂಡೆ, 1 ತೊಂಡೆಕಾಯಿ. ಹೌದು ಹೌದು, ಇದು ಗಂಡು ಮಗುಡೆ, ಇದು ಗಂಡು ಮಗುಡೆ. ಪುಟ್ಟ ಇಲ್ಲಾಡು, ನಿನ್ನ ರವೆ ಉಂಡೆ ಇಲ್ಲೇ ಬಿಟ್ಟು ಹೋಗಿದ್ಯಾ? ರವೆ ಉಂಡ ದೇಹ ಕೆಂಪಾಯ್ತು, ಹಸ್ವಾಗ್ತಾ ಉಂಟು. ಪುಟ್ಟನ ಉಂಡೆ ಇಲ್ಲ ಅಂತ ಹೇಳಿದ್ರೆ ತಿಂದ್ಬಿಡ್ತಾ ಇದ್ವಿ. ಪುಟ್ಟ ಮಾಮ ತಿಂದಿಲ್ಲ, ನೀನು ಬಂದ ಮೇಲೆ ಹೊಲಿವ. ಎಂತ ಮಾಮ ಇದೆ ಎಲ್ಲ ಮಾಡಿ ಮಾಮ ಕಟ್ತೀವಿ. ಗ್ಯಾಸ್ ಬಿಲ್ ಕಟ್ಟತೇವ, ಕರೆಂಟ್ ಬಿಲ್ ಕಟ್ಟತೇವ, ನೀರಿನ ಬಿಲ್ ಕಟ್ಟತೇವ, ವಾಟರ್ ಬಿಲ್ ಕಟ್ಟತೇವ, ಟಿವಿ ಬಿಲ್ ಕಟ್ಟತೇವ, ಧರ್ಮಕಂಪನಿಯ ಸಾಲ ಕಟ್ಟತೇವ, ಚಿಕ್ಕ ಗುಡ್ಡ ಕಟ್ಟತೇವ, ಬಡ್ಡಿ ಗುಡ್ಡ ಕಟ್ಟತೇವ, ಬ್ಯಾಂಕ್ ಲೋನ್ ಕಟ್ಟತೇವ, ಲೈಫ್ ಇನ್ಶೂರೆನ್ಸ್ ಕಟ್ಟತೇವ, ಮಕ್ಕಳ ಸಾಲಿ ಫೀಸ್ ಕಟ್ಟೇವು, EMI ಕಟ್ಟೇವು, ಸೋಫಾ ಲೋನ್ ಕಟ್ಟೇವು, ಮಿಕ್ಸಿ ಲೋನ್ ಕಟ್ಟೇವು, ಚಡ್ಡಿ ಲಾಡಿ ಕಟ್ಟೇವು, ನನಗೆ ಹೆಂಡತಿ ಮೇಕಪ್ ಐಟಮ್ ಬಿಲ್ ಕಟ್ಟೇವು, ದೇವ್ರ ಹೊರ ದುಡ್ಡು ಕಟ್ಟೇವು, ಎಲ್ಲ ದುಡ್ಡು ಕಟ್ಟೇವು, ಗಾಡಿ ಪಾರ್ಕಿಂಗ್ ದುಡ್ಡು ಕಟ್ಟೇವು, ಫಾರ್ಮೌಸ್ ಕಟ್ಟೇವು, ನಾಟಕ ಕಟ್ಟೇವು, ಸಂಘಟನೆ ಕಟ್ಟೇವು, ಗುಡಿ ಕಟ್ಟೇವು, ಟಚ್ ಕಟ್ಟೇವು, ಹಾಸ್ಪಿಟಲ್ ಕಟ್ಟೇವು, ಟೆಂಪಲ್ ಕಟ್ಟೇವು, ಕೊನೆಗೆ ನಾವು ಚಟ್ಟ ಕಟ್ಟೇವು. ಅವಾಗ ಟ್ಯಾಕ್ಸ್ ಇದೆ, ಆ ಟ್ಯಾಕ್ಸ್ ಕಟ್ಟೇವ, ಈ ಟ್ಯಾಕ್ಸ್ ಕಟ್ಟೇವ, ಮಾಡಿದ್ರು ಟ್ಯಾಕ್ಸ್ ಕಟ್ಟೇವು, ತೊಗೊಂಡ್ರು ಟ್ಯಾಕ್ಸ್ ಕಟ್ಟೇವು, ಕೊಟ್ಟರು ಟ್ಯಾಕ್ಸ್ ಕಟ್ಟೇವು, ಇಸ್ಕೊಂಡ್ರು ಟ್ಯಾಕ್ಸ್ ಕಟ್ಟೇವು, ಫಸ್ಟ್ ಹ್ಯಾಂಡ್ ಗಾಡಿ ಟ್ಯಾಕ್ಸ್ ಕಟ್ಟೇವು, ಸೆಕೆಂಡ್ ಹ್ಯಾಂಡ್ ಗಾಡಿ ಟ್ಯಾಕ್ಸ್ ಕಟ್ಟೇವು, ಹೊಲದ ಟ್ಯಾಕ್ಸ್ ಕಟ್ಟೇವು, ಮನಿ ಟ್ಯಾಕ್ಸ್ ಕಟ್ಟೇವು, ಹುಡುಗರು ಟ್ಯಾಕ್ಸ್ ಕಟ್ಟೇವು, ಮನೆ ಖಾಲಿ ಕುಂತ್ರು ಟ್ಯಾಕ್ಸ್ ಕಟ್ಟೇವು, ಬಟ್ಟಿ ಟ್ಯಾಕ್ಸ್ ಕಟ್ಟೇವು, ತಿನ್ನೋ ಅನ್ನ ಟ್ಯಾಕ್ಸ್ ಕಟ್ಟೇವು, ಕುಡಿಯೋ ನೀರಿಗೆ ಟ್ಯಾಕ್ಸ್ ಕಟ್ಟೇವು, ಎಲ್ಲ ಟ್ಯಾಕ್ಸ್ ಕಟ್ಟೇವು, ಉಚ್ಚಿರ ಟ್ಯಾಕ್ಸ್ ಕಟ್ಟೇವು, ನಿಂತರು ಟ್ಯಾಕ್ಸ್ ಕಟ್ಟೇವು, ಕುಂತ್ರು ಟ್ಯಾಕ್ಸ್ ಕಟ್ಟೇವು, ಮಕ್ಕೊಂಡ್ರು ಟ್ಯಾಕ್ಸ್ ಕಟ್ಟೇವು, ಎದ್ರು ಟ್ಯಾಕ್ಸ್ ಕಟ್ಟೇವು, ಇನ್ನೇನು ಉಸಿರಾಡೋ ಗಾಳಿಗೂ ಟ್ಯಾಕ್ಸ್ ಕಟ್ಟೇವು. ಟ್ಯಾಕ್ಸ್ ಹೊಟ್ಟೆ ಜಾಗ ನಮ್ಗೆ ಮಲ್ಲಿ ನಿನ್ನ ನೀರಿನ ನಾಲ್ಕು ಕೊಡ್ತೀನಿ, ಹೊಟ್ಟೆ ಬಂದ್ಯಾ ಏ ಬರೋಬರಲಿಕ್ಕೆ ಇವತ್ತಿಗೆ ನಮ್ಮ ಮನೆ ಬಾಳ ಇಲ್ಲೇ ತಗೊಂಡ್ರೆ ಯಾರು ತಗೊಂಡ್ರೆ ಅಲ್ಲ ನನ್ನ ಹೆಂಡತಿ ಏನಾರ ಬಾಳ ಜಗ್ಕೊಂಡ್ರೆ ಯಾರೋ ಹಸಿ ಮಕ್ಕಳು ನಮ್ಮ ಮನೆ ಬಾಗ ಕೊಂಡ್ರೆ ನೋಡ್ರಿ, ನಾನು ಕೂಡ ಮಾಡ್ತೀನಿ ಹೇಳಿದ್ರು ಬಾಗ ಏ ಇಲ್ಲೇ ಆಟ ಬಾಗ್ಲಕ್ಕಿನ್ನ ಅಡ್ಡಾಗಟ್ಟೆ ನನ್ನ ಮನೆ ಬಾಗ್ಲು 2 ನಿಮಿಷ ಕೊಡ ಮಾಡಿ ಕೊಡ್ತೇನೆ. ಕೊಡುದಿಲ್ಲ ಮಾರಾಯ. ಇದ್ರ ಬಾಡಿಗೆ ಕೊಡು ಕೂಡ ಎಂತ ಕೊಟ್ಟರು ಕೊಡುದಿಲ್ಲ. ಬಾಡಿಗೆ ಜೊತೆ ಟ್ಯಾಕ್ಸ್ ಕೊಡು ಕೂಡ. ನೀನು ಬಾಡಿಗೆ ಕೊಟ್ರೆ ನೀನು ಟ್ಯಾಕ್ಸ್ ಕೊಡ್ಬೇಕು, ನಾನು ಬಾಡಿಗೆ ಕೊಟ್ರೆ ನಾನು ಟ್ಯಾಕ್ಸ್ ಕೊಡ್ಬೇಕು. ಅದಕ್ಕೆ ನಾನು ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ. ಕೊಡುದಿಲ್ಲ ಮಾರಾಯ, ಕೊಡುದಿಲ್ಲ ಮಾರಾಯ, ಕೊಡುದಿಲ್ಲ. ನೀ ತಮ್ಮ ನಂದು 2 ನಿಮಿಷ ಸೀನ್ ಐತಿ, ಮಾಡಿಕೊಡ್ತೀನಿ ಕೊಡು ಒಬ್ಬ. 2 ನಿಮಿಷ ಕೊಡುದಿಲ್ಲ ಮಾರಾಯ. ಥ್ಯಾಂಕ್ ಯು.
ಓ ಆ ಕಡೆ ನಿಂತಲ್ಲ ಮಲ್ಲಿ ಮಲ್ಲಿ ಒಂದ್ ಜಗಿ ನೀರು ತುಂಬ ನೀನು ನೀರಿ ಬಿಲ್ ಇವತ್ತ ಕೊಡ್ತೀನಿ ಬಂದ್ಯಾ ಬರೋಲ್ಲ ಇವತ್ತಿಗೆ ಕಕ್ಕನ ಕಡದ ಆಗಿದ್ದಾರೆ ಮಲ್ಲಿ ಏ ಮಲ್ಲಿ ಎಲ್ಲೋ ನಡೀತಿ ಇರೋ ಒಂದು ಕೋಳಿ ನೀ ತಂದ್ರೆ ಕೊಟ್ಟು ಸಣ್ಣ ಬೇಡ ನಾವು ಸಣ್ಣ ಕಟ್ಬಿಟ್ಟು ಅಂತ ಹೇಳಿ ನನ್ನ ಮನೆ ನಾವು ಓದೈತಿ ನೋಡ್ರಿ ವಾರ ಬಾಗ್ಲ ಹಂಗ ಬಿಟ್ಟು ಇದು ಈಕೆ ಮಾಡೋ ಸಂಸಾರ ಫ್ಯಾನು ಬಂದ್ ಮಾಡಿಲ್ಲ ಟಿವಿನೂ ಬಂದ್ ಮಾಡಿ ಹೇಳೋದಿಲ್ಲ ಕೇಳೋದಿಲ್ಲ ಕರೆಂಟ್ ಬಂದ್ ಮಾಡಿಲ್ಲ ಯಾಕೆ ಬಂದ್ ಮಾಡಿಲ್ಲ ಫ್ಯಾನ್ ಬಂದ್ ಮಾಡಿಲ್ಲ ಯಾಕೆ ಬಂದ್ ಮಾಡಿಲ್ಲ ಹಾ ಬಾಗ್ಲ ಹಾಕಿಲ್ಲ ಗೊತ್ತೇ ಯಾಕೆ ಹಾಕಿಲ್ಲ ಟಿವಿ ಬಂದ್ ಮಾಡಿಲ್ಲ ಯಾಕೆ ಬಂದ್ ಮಾಡಿಲ್ಲ ಒಂದ್ ಎರಡು ಮೂರ್ ನಾಲ್ಕೇ ಆದವ ಇನ್ನೊಂದ್ ದಿನ ಬಿಟ್ಟು ಬಗ್ಗೆ ಕಸ ಗುಡಿಸಿಲ್ಲ ಹೇಳಿ ಕಾಣ್ತಿದ್ರೆ ಗೊತ್ತು ಶಾಣೆ ಆಗೋಣ ನಾವು ಕಟ್ಬಿಟ್ಟು ಅಂತ ಹೇಳಿ ಶಾಣೆ ಆಗೋಣ ಹಾ ಬಟ್ಟಿ ಒಗ್ದಿಲ್ಲ ಯಾಕೆ ಒಗ್ದಿಲ್ಲ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ಬೇಕು ಇಲ್ಲ ಅಂದ್ರೆ ಡೈವರ್ಸ್ ಹ್ಯಾಪಿ ಬರ್ಡೇ ಬೆಳಗಿಂದ ಸಂಜೆ ಮಾಡೋ ನಾವು ದುಡಿಬೇಕು ಈಗ ಫ್ಯಾನ್ ಚೆಲ್ಲಿಟ್ಟು ಟಿವಿ ಚೆಲ್ಲಿಟ್ಟು ಊರಲ್ಲಿ ಇರ್ತಾವೆ ಬರ್ಲಿ ಅಕ್ಕಿ ಯಾಕೆ ಬರ್ಬೇಕು ನಾನು ಹೋಗ್ತೀನಿ ಹೋಗಿರ್ತಾಳ ಮತ್ತೆ ಹೋಗಿರ್ತಾಳ ಅಕ್ಕಿ ಗೆಳತಿ ಮನೆಗೆ ಹೋಗಿರ್ತಾಳ ಅಲ್ಲೇ ಹೋಗ್ತೀನಿ ಓ ಶಟ್ ಹೆಲ್ಮೆಟ್ ಮಾಡ್ಬಿಟ್ಟೆ ಸಾರಿ ಸಾರಿ ಸಾರ್ ಕಡೆ ಹೋಗ್ತೀನಿ ನಾನು ಮೋನ ಮೋನ ಮನೆಗೆ ಇದೆಯೋ ಸತ್ಯೋ ಇವನು ಓನಲ್ಲ ಇವನು ಕದೊಂದು ನಡೆಯುತ್ತಾನೆ ಇಲ್ಲೇ ಇದೀ ಓನ್ ಇರಲ್ಲ ಬಾಗಿಲಲ್ಲಿ ಉಂಟು ಬಾಗಿಲು ನನ್ನ ಡೈಲಾಗ್ ಹೇಳುದಿಲ್ಲ ಬಾಡಿಗೆ ನಿಮಗೂ ಬಾಡಿ ಬರೋಣ ತಮ್ಮ ನಾಳೆ ಸಾಕು ನಡಿ ಇದನ್ನ ಇಟ್ಕೊಳ್ಳಿ ಇಲ್ಲಿ ನಿಂತೀನಿ ನಾನು ಕೂತಿರ್ತೀನಿ ಆಮೇಲೆ ಕರೀನಿ ನಾನು ಈಗ ಕರಿ ಮೋನ ಮೋನ ಮನೆಗೆ ಇದೆಯೋ ಸತ್ಯೋ ಯಾರು ಬಂದ್ರು ಇಷ್ಟೊತ್ತಿಗೆ ಓ ಲಿಂಗರಾಜು ಕೆಲ್ಸಕ್ಕೆ ಹೋಗಿಲ್ಲ ನಿನ್ನ ಕಣ್ಣಿಗೆ ಹೆಂಗೆ ಅನ್ಸುತ್ತೆ ನಾನು ಕೆಲ್ಸಕ್ಕೆ ಹೋಗಿ ಇಲ್ಲ ಕೊಡ್ತೀನಿ ಏನು ಗ್ರೂಪ ಎಲ್ಲಿರ ಸತ್ತ ಹೋಗ್ತೀನಿ ಎಂತಾಯ್ತು ಮಾರ್ಯ ಅದೇ ಹೇಳಿದ್ನಲ್ಲ ಎಲ್ಲಿರ ಸತ್ತ ಹೋಗ್ತೀನಿ ಅಲ್ಲ ಎಂತಾಯ್ತು ಅಂತ ದೊಡ್ಡ ಅನಾಹುತ ಆಗಿತ್ತು ಮರೆ ಅದೇನಾಗಿತ್ತು ಅಂದ್ರೆ ಒಂದು ಮರೆ ಎಲ್ಲಿ ಸತ್ತ ಹೋಗ್ತೀನಿ ಅದ್ರಲ್ಲಿ ಏನು ನೆಟ್ಟಿ ನೋಡಿ ಅದು ಅಲ್ಲಿ ದ್ವಾರ ಬಾಗ್ಲ ಹಂಗೆ ಬಿಟ್ಟೋಗಲ್ಲ ಬರ್ಲಿ ಅಡ್ಡ ಗಿಡಿ ಹೊಡ್ತೀನಿ ಆಗ ಬಂದಿದ್ದು ಹೊಡಿಬೋದಿತ್ತು ಇಲ್ಲೇ ಇದ್ಲು ಅವರು ಹಾ ಹಂಗಂದ್ರೆ ಆ ಕಿವಿ ಬಂದಿತ್ತು ಪಾರ ಬಂದಿದ್ಲು ಹೊರಗಡೆ ಹೋದ್ಲು ನನ್ನ ಹೆಂಡತಿ ಜೊತೆ ಎಲ್ಲಿಗಂತ ಗೊತ್ತಿಲ್ಲ ಹೇಳಾದ ಹೋಗ ಅನ್ನಂಗಾತು ಬರ್ಲಿ ಅದು ಪುಟ್ಟ ಹಾಲ ಏನು ಹೆಂಗದ ವಿಷಯ ಹೆಂಗದ ವಿಷಯ ಅದೇ ಅಂತ ಹೆಂಗ ವಿಚಾರ ಮಾರೆ ಅದೇ ಹೆಂಗದ ವಿಷಯ ಅದಕ್ಕೆ ಅವ್ರು ಹೇಳಿಲ್ಲ ನಾನು ಕೇಳಿಲ್ಲ ನೀ ಕೇಳಿಲ್ಲ ಚಲೋ ಕೆಲಸ ಮಾಡಿ ಬರ್ಲಿ ನಾನು ಕೇಳ್ತೀಯ ಈಗ ಕೇಳ್ತೇನೆ ಕೇಳ್ಬೇಕಾದ ಕೇಳಿಲ್ಲ ನೋಡ್ಬೇಕಾದ ನೋಡಿಲ್ಲ ಹಾಸ್ಪಿಟಲ್ ಬೆಡ್ ಬುಕ್ ಮಾಡಿಲ್ಲ ಏನ್ ಹೇಳೋದು ಏನ್ ಕೇಳೋದು ಮಾರೆ ಬೆಡ್ ಬುಕ್ಕ ಅಲ್ಲೂ ಮನೆಗೆ ಸುಮ್ಮನೆ ಹಾಸಿಗೆ ಅದಾವು ಮತ್ತೆ ಹೊಸ ಹಾಸಿಗೆ ಅವಳು ಹೇಳಿ ಸರಿ ಉಂಟು ನಿಮ್ಮ ಗಂಡಸರ ಜಾತಿ ಅವಸ್ಥೆ ಇಷ್ಟು ಸಂಬಳ ಸಿಕ್ಕಿದ ಹಾಗೆ ಹೆಂಡತಿ ಕೈ ಕೊಟ್ಟು ಮನೆ ನಡೆಸು ಅಂತ ಹೇಳೋದು ಬೇಕಾದ್ರೆ ಪ್ರೆಗ್ನೆಂಟ್ ಮಾಡೋದು ಬೇಡ ಅಂದ್ರೆ ಮಾತ್ರ ಕೊಡೋದು ಮಕ್ಕಳು ಹುಟ್ಟಿಸೋದು ಕುಡಿದ್ರೆ ಗಂಡತನ ಬಿಟ್ಟು ಬಿಡು ಅಲ್ಲೋ ಮೋಹನ ನಿನ್ನೆ ಯಾರೋ ಚಲೋ ಇದ್ದಿ ಇವತ್ತೇನಾದ ನನಗೆ ಎಲ್ಲೋ ಬಂದ ನಿಮ್ಮ ಮೈಯಾಗ ಎಲ್ಲವ್ವ ನೋಡಿ ಹೇಗೆ ಮಾತಾಡ್ತಾನಂತ ನಾನು ಹೇಳಿದ್ದು ನಮ್ಮ ಮೇಲಿನ ನಮ್ಮನೆಗೆ ಬೀಳ್ತಾ ಇದ್ದಾರೆ ನಾವು ನಮ್ಮ ಹೆಂಡತಿಯರನ್ನು ಹಾಗೆ ಬೀಳ್ತಿದ್ದೇವೆ ಅಂತ ಏನು ಮೋಹನ ಬೇರೆ ಹೋಗ್ತಾರೆ ಮಾತಾಡ್ತೀಯ ನೀನು ಅಲ್ಲ ನನ್ನ ಹೇಳ್ತಿ ನೀನು ಹೇಳ್ತಿ ಹೋಗ್ಬೇಕು ಇದಕ್ಕೂ ಏನ್ ಸಂಬಂಧ ಅಲ್ಲ ಇಲ್ಲಿ ವಕೀಲಿ ಇಂಥ ಕೆಲಸ ಐತಿ ಅಂತಿದ್ರೆ ನಾನು ಕಳ್ತಿದ್ದೆ ಅವನು ಒಂದು ಲೆಟರ್ ಬರೀತೋಗಲ್ಲ ಬಾಯ್ ಮಾಡ್ರಿ ಟಿವಿ ಬಂದ್ ಮಾಡಿಲ್ಲ ಫ್ಯಾನ್ ಬಂದ್ ಮಾಡಿಲ್ಲ ಫ್ಯಾನ್ ಬಂದ್ ಮಾಡಿಲ್ಲ ಬರ್ಲಿ ಐತೆ ನೀವು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋದು ಈಗ ಒಂದೇ ಸತಿ ಬರ್ತಿದ್ದೆ ಇವತ್ತು ಕೆಲಸ ಅದಕ್ಕೆ ನಿಲ್ಲಿಸಿ ಸ್ಟ್ರೈಕ್ ಮಾಡಿ ಎಂತ ಸ್ಟ್ರೈಕ್ ಮಾಡಿದ್ರ ಎಲ್ಲ ಟೈಮ್ ಬಂದ್ ಹೋಗ್ತೀವ ಅದನ್ನ ಬಂದ್ ಮಾಡಬೇಕಾಗಿಲ್ಲ ಸಣ್ಣದಾಗಿ ನಿಲ್ತದೆ ನೀವ್ಯಾಕೆ ಬಂದ್ ಮಾಡಿದ್ರಿ ಆ ಅಡಿಸಿ ಮಕ್ಕಳು ಮತ್ತೆ ಟಿಕೆಟ್ ಜಾಸ್ತಿ ಮಾಡ್ಯಾರ 30%. ಒಳ್ಳೇದಾಯ್ತು ಟ್ರೈನ್ ಆಗಿ ಬಂದ್ ಮಾಡಿದ್ರಿ ಅಂತ ಸೊ ಸಿಂಪಲ್ ಟು ಸ್ಟಾಪ್ ದ ಟ್ರೈನ್ ಫುಲ್ ದ ಟ್ರೈನ್ ಟ್ರೈನ್ ಹಿಡಿದ ಜಗ್ಗಿದ್ರೆ ನಿಂತ್ಕೊಡ್ತಾರೆ ಆಮೇಲೆ ಅಕ್ಷ ವಿನ್ಯ ಸಸ್ಯ ಶಿವ್ಯ ಎಲ್ಲರೂ ಒಂದೊಂದು ಹಳ್ಳಿ ನಾನು ಮಕ್ಕೊಂಡ್ಬಿಟ್ಟು ತಗೋ ಅವ್ನು ಎಲ್ಲ ಟ್ರೈನ್ ಬಂದ ಎಲ್ಲ ಟ್ರೈನ್ ಬಂದ್ ಮಾಡಿದ್ರೆ ಈ ತರದನ್ನೇ ಕಾಯ್ತಾ ಇರ್ತಾರೆ ಅವರು ಎಲ್ಲರ ಮನೆಗೆ ಪೊಲೀಸ್ ಬರ್ತಾ ಇದ್ದಾರೆ ಅದ್ರ ಮೇಲೆ ಇದರ ಮೇಲೆ ಮಾಡ್ಕೊಂಡು ಬಂದಿರ ನೀವೀಗ ಅಲ್ಲ ರೇಟ್ ಜಾಸ್ತಿ ರೊಕ್ಕ ನೀವು ಮಕ್ಕೊತಾನ ಬಂದ್ ಅಂದ್ರೆ ಬಂದು ನಾವು ಇನ್ನೇನು ಇರೋದು ಆಯ್ತಪ್ಪ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ನೀವೇ ಬರಬೇಕು ಥ್ಯಾಂಕ್ ಯು
ಟಿಕೆಟ್ ರೇಟ್ ಜಾಸ್ತಿ ಆಯ್ತು ಅಂತ ಡಿಪೆಂಡ್ ನಿಲ್ಸಿದಲ್ಲ ಗಂಟೆ ತಗೊಂಡೋಗಿ 3 ಗ್ರಾಮ ಶೂಟ್ ಮಾಡಿ ನಕ್ಸಲೈಟ್ ಅಂತ ಹೇಳಿ ನಿನ್ನ ಮನೆಗೆ ಬಂದು ನಿನ್ನೆ ಹೊಡ್ತಾ ಇರ್ತಾರೆ ಹಾಗೆಂತ ಮಾಡಿದ್ದಾರೆ. ನಾನು ಅದನ್ನ ಮರ್ಯಾದ ಇವನ್ನೆಲ್ಲ ಬಂದೂಕ ಸುಡಬಾರ್ದು ಮುಕ್ಳಾಗ ಬಾಂಬ್ ಬಿಟ್ಟು ಢಮ್ ಮಾಡಿಸ್ತೀವಿ ಕೈ ಕೆಲವರು ನಮ್ಮ ಕೇಳ್ತಾರೆ ಅಲ್ಲ ಮಾರೆ ಟಿಕೆಟ್ ರೇಟ್ ಜಾಸ್ತಿ ಆಯ್ತು ಮಾಮೂಲಿ ಅದಕ್ಕೆ ಎಂತ ಮಾಡಿಲ್ಲ. ನಾ ಏನ್ ಹೇಳಕತ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೆಂಗ್ ಹೇಳ್ಬೇಕು ನಿಮ್ಗೆ ರೇಟ್ ಜಾಸ್ತಿ ಮಾಡ್ರ ಪಗಾರ ಜಾಸ್ತಿ ಮಾಡ್ಬೇಕಿಲ್ಲ 10ಕ್ಕೆ ಕೆಲಸ ಇದ್ರೆ 8ಕ್ಕೆ ಮನೆಗೆ ಕೂತೀವಿ ನಾವು ಹೋಗ್ತಾ 2 ತಾಸು ಬರ್ತಾ 2 ತಾಸು ಒಟ್ಟು 4 ತಾಸಿನ ಪಗಾರ ಯಾವ ಹಂಚಿನ ಕೊಡ್ತಾರೆ ಹೇಳು ಇದನ್ನ ನಿಮ್ಮ ಕಡೆಗೆ ಹಾಕಿದ್ವಿ ನೀನು ಕೂಡ ಅಗ್ನಿಬಂಧದಲ್ಲಿ ಸೇರಿದೆ ಹೇಗೆ ಯಾಕ್ಷ ಸಸ್ಯ ಶಿವ್ಯ ಇವ್ರೇನು ದೊಡ್ಡ ತಿರುಗಾಣಿ ಮಾಡಿ ನೀನು ಅಲ್ಲಿ ಪೊಲೀಸ್ ಬಂದ್ರೆ ಪಾಯಿಂಟ್ ಅಂತ ಪಾಯ್ಕೊಂಡು ಹೊರ್ಕೊಂತಾರ ಅಲ್ಲ ನನಗೇನಾರ ಆಗ ಆ ಸಂದರ್ಭ ಬರ್ಬೇಕು ಈ ಸಂದರ್ಭ ಬರ್ಬೇಕು ಆ ಅಡಿಸಿ ಮಕ್ಕಳು ಬರ್ಬೇಕು ಈ ಅಡಿಸಿ ಮಕ್ಕಳು ಬರ್ಬೇಕು ಅಂತದ್ದು ಕುಂದ್ರೋದಲ್ಲ ಎಕ್ಸಾಮ್ ಕಾಯ್ಕೊಂಡು ಕುಂದ್ರೋದು ಯಾರು ಬರತ್ತಮ್ಮ ನಮ್ಮ ಮಕ್ಕಳಿಗೆ ನಾವು ತಗೋಬೇಕು ಕೇಳಿದೆ ಅಲ್ಲಿ ಕುಂದ್ರಬೇಡ ಇಲ್ಲಿ ಕುಂದ್ರಬೇಡ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಇದಕ್ಕೆ ಪರ್ಮಿಷನ್ ತಗೋ ಅದಕ್ಕೆ ಪರ್ಮಿಷನ್ ತಗೋ ಅವನವನು ಎಲ್ಲಕ್ಕೂ ಪರ್ಮಿಷನ್ ತಗೋ ಉಚ್ಚಿ ಒಯ್ಯಾಕು ಪರ್ಮಿಷನ್ ತಗೋ ಅಲ್ಲಿ ನೋಡೋಣ ಟಮಾಟೆ ಜಾಸ್ತಿ ಸಿಗಿತಿ ಇಲ್ಲಿ ನೋಡೋಣ ಉಳ್ಳಾಗಡ್ಡಿ ಜಾಸ್ತಿ ಸಿಗಿತಿ ಅಲ್ಲಿ ನೋಡೋ ಪಗಾರ ಇಲ್ಲ ಇಲ್ಲಿ ನೋಡೋ ಕೆಲಸ ಇಲ್ಲ ಅಲ್ಲಿ ನೋಡೋ ಟ್ಯಾಕ್ಸ್ ಶಾರ್ಟ್ ಕಟ್ ಕೊಡಲ್ಲ ಕೊಡಲ್ಲ ಯಾಕೆ ಹರ್ಕೋರಿ ಕ್ರಾಂತಿಯ ಚಕ್ರ ತಿರುಗುತ್ತಾ ಇದೆ. ನನಗೆ ಅನಿಸ್ತದೆ ನೀನು ಆ ಮೀಸೆಯಿಂದ ಕಾಂಚೆ ಬೆಟ್ಟಲ್ಲ ಇಂಥ ಸೋಷಲಿಸ್ಟ್ ಟೈಮಲ್ಲಿ ಪಕ್ಕ ಕಮ್ಯುನಿಸ್ಟರ ಮಾತಾಡ್ತಿದ್ದ ನೀನು ಅವತ್ತರಲ್ಲಿ ಮಾತಾಡ್ತಿದ್ಯಾ ಅವನ ಭೇಟಿಯಾಗಿ ಗಲಾಟೆ ಆಯ್ತಲ್ಲ ಅದ್ರ ಬಗ್ಗೆ ಜನರಿಗೆ ರೋಷ ಹೇಳ್ಕೊಂಡು ತಿರ್ಗಾ ಹಾಕಿದ್ದು ಬರೋಬ್ಬರಿ ಆಗದನವ ಅಲ್ಲ ಆಗೈತಿ ಇದು ಎಲ್ಲಿ ತಂದಿ ನೀನು ಅದನ್ನ ತಿಂತಾ ಇದ್ಯಾ ಯಾಕೆ ಇವಾಗೈತಾನೆ ಏನು ಇವನೇ ಬಿಗರಿ ಇಟ್ಟಿವ ನಿಂಬೆಣ್ಣೆ ಹಾಕೋದ್ಯಾ ಏ ಬಿಚ್ಚಿ ವಂಡರ್ಫುಲ್ ಅಮೇಜಿಂಗ್ ಅದು ದಪ್ಪ ಒಳಗೆ ತಿನ್ನು ಸಾರಿ ಏ ಎಲ್ಲಕ್ಕಿಂತ ಭಾರಿ ಐತಿದೆ ಏನಿದೆ ನಾಯಿ ತಿಂದಿ ಎಂತ ಪ್ರಶ್ನೆ ಆಯ್ತು ಹೊರ ನಿಮ್ಗೆ ಆಗ್ಬಿಡು ಅಡ್ಡಿಲ್ಲ ಏನಿದೆ ಮೊಲತ್ತಲೆ ಅಲ್ವ ನಾಯಿ ಹೇಳೋದು ತುಂಬಿಡ್ತೀನಿ ಒಳಗಿರ್ಬೇಕು ಬರ್ತೀನಿ ಒಟ್ಟಿ ತುಂಬೈತಿ ಇದು ರವೆ ಉಂಟಲ್ಲ ಅದಲ್ಲಿ ಹೋಯ್ತು ಅದಾಗಲೇ ತಿಂದ ಆಟ ತಿಂತಾನಲ್ಲ ಅವರ ಮಗ ಉಂಡೆ ಅವರೇ ತಿಂತಾನಲ್ಲ ಪುಟ್ಟ ಬಂದ್ರೆ ಎಂತ ತಿಂದು ಬರುತ್ತೆ ಪುಟ್ಟ ಹುಂಡಿ ಏನಾಗುತ್ತೆ ಮರೇನೇನು ನಾವು ಹುಟ್ಟೋದಕ್ಕಿಂತ ಮುಂಚೆ 9 ತಿಂಗಳು ಕಡಲೆಯಲ್ಲಿ ಇರ್ತೀವಿ 2 ರೊಟ್ಟಿ ಇಟ್ಟಿದ್ವಿ ಒಂದು ತೊಂಡೆಕಾಯಿ ಕಡೆ ಕಡೆ ಇಲ್ಲಿ ಕೊಡ್ತಾರೆ ಆ ಸ್ವಾಮೀಜಿ ತುಂಡೆ ಹೆಂಡತಿ ಬಸರಾಗ್ತಾರೆ ಸ್ವಾಮಿಗಳು ಬಸರಾಗ್ತಾರ ಸ್ವಾಮಿ ಎಲ್ಲ ಹೆಂಡತಿ ಪುಟ್ಟ ಹುಂಡಿ